सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वात्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताव्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यः जिज्ञासुभ्यः हार्दं प्रणामपूर्वकं स्वागतं व्याहरामि। इदानीं श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धा एका विशिष्टा अनन्या संशोधनात्मिका देवभाषायां निबद्धा कृतिः माण्डूक्यरहस्य विवृतिः इति स्वामिपादानां कर्तृकत्वेन प्रसिद्धा। अस्मिन् ग्रन्थे श्रीचरणैः माण्डूक्योपनिषत् शाङ्करभाष्ये तथैव गौडपादीयकारिकाभाष्ये च वेदितव्यत्वेन उपनिबद्धाः रहस्यांशाः
ಸುಸ್ಪಷ್ಟಂ ವಿಸ್ತರೇಣ ಅನಾವೃತಾ ಸಂತಿ. ತಸ್ಮಿನ್ ಗ್ರಂಥೆ ನಿಬದ್ಧಾಃ ರಹಸ್ಯಾಂಶಾಃ ಭಾಷ್ಯೇಷು ತಥಾ ಕಾರಿಕಾಸು. ಕಾರಿಕಾಸು ನಿಬದ್ಧಾಃ ರಹಸ್ಯಾಂಶಾಃ ಅಸ್ಮಿನ್ ಗ್ರಂಥೆ ಮಾಂಡೂಕ್ಯ ರಹಸ್ಯ ವಿವೃತಿ ಇತ್ಯಸ್ಮಿನ್ ಗ್ರಂಥೆ ಸುಸ್ಪಷ್ಟಂ ವಿಸ್ತರೇಣ ಅನಾವೃತಾ ಸಂತಿ. ರಹಸ್ಯಾಂಶಾಃ ಅನಾವೃತಾ ಸಂತಿ. ಇದಾನೀಂ ಸಹ ಗ್ರಂಥಃ ವಿಚಾರಯಿತವ್ಯಃ ಚಿಂತಯಿತವ್ಯಃ ಆಸೀತ್. ತರ್ಹಿ ಇದಾನೀಂ ಮಾರ್ಗಶೀರ್ಷ ಕೃಷ್ಣ ಅಷ್ಟಮ್ಯಾಂ ಅಸ್ಮತ್ ಸ್ವಾಮಿಪಾದಾನಾಂ ಜಯಂತಿ ಮಹೋತ್ಸವಃ ವರ್ತಂತೆ. ಅಸ್ಮಿನ್ ದಿನೆ ತೇಷಾಂ ಜಯಂತಿ ಮಹೋತ್ಸವಃ. ಅತಃ ಶ್ರೀ ಶ್ರೀ ಸ್ವಾಮಿಪಾದಾನಾಂ ಕೃತೆ ತೇಷಾಂ ವಿಷಯೇ ಕಿಂಚಿತ್ ವಕ್ತುಂ ಅಹಂ ಇಚ್ಛಾಮಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮಾರ್ಗಶೀರ್ಷ ಕೃಷ್ಣ ಅಷ್ಟಮಿ ತಿಥಿಯಂದು ನಮ್ಮ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರ ಜನ್ಮದಿನೋತ್ಸವ. ಅದಕ್ಕೆ ಜಯಂತಿ ಮಹೋತ್ಸವ ಅಂತ ನಾವೆಲ್ಲ ಕರಿತೇವೆ. ಇದು 143ನೆಯ ಜನ್ಮದಿನೋತ್ಸವ. ಇಂದಿಗೆ 143 ವರ್ಷಗಳಾದವು ಅವರ ಅವತಾರ ಮಾಡಿ. ನಮ್ಮ ಇಂಗ್ಲಿಷ್ ತಿಂಗಳ ಪ್ರಕಾರ 5/1/1880 ಆ ಇಸವಿನಲ್ಲಿ ಇವರ ಅವತಾರವಾಯಿತು. ಈ ಒಂದು ಅವತಾರ ಪುರುಷರ ಜಯಂತ್ಯುತ್ಸವ ಇವತ್ತಿನ ದಿನ ನಾವು ಆಚರಿಸಬೇಕಾಗಿದೆ. ಯಾಕೆಂದರೆ ನಮ್ಮೆಲ್ಲರ ಪರಮ ಗುರುಗಳು ಆದರ್ಶ ಪುರುಷರು. ಅವರ ಒಂದು ಸಾಧನೆ ಏನು? ಇದು ಅನ್ಯಾದೃಶ ಅನನ್ಯ ಸದೃಶವಾದ ಸಾಧನೆ ಅವರದ್ದು, ಸಾಮಾನ್ಯವಾದ ಸಾಧನೆಯಲ್ಲ. ಯಾಕೆಂದರೆ ಅದಕ್ಕೆ ಬೇಕಾದಷ್ಟು ಅಂಶಗಳಿದೆ. ಅದನ್ನು ಕೊಂಚ ಇವತ್ತಾದರೂ ಸ್ವಲ್ಪ ವಿಚಾರ ಮಾಡಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ಎನ್ನುವ ದೃಷ್ಟಿಯಿಂದ ಇವತ್ತು ಈ ಒಂದು ಆ ಸ್ವಾಮಿಪಾದರ ರಚನೆಯೇ ಆಗಿರತಕ್ಕಂತಹ ಮಾಂಡೂಕ್ಯ ರಹಸ್ಯ ವಿವೃತ್ತಿಯನ್ನು ನಾವು ಚಿಂತನೆ ಮಾಡಬೇಕಾಗಿತ್ತು. ಅದರ ಬದಲಿಗೆ ಈ ಜಯಂತಿ ಉತ್ಸವದ ಅಂಗವಾಗಿ ಅವರ ವಿಚಾರವಾಗಿ ಕೊಂಚ ನಾವು ತಿಳಿದುಕೊಳ್ಳೋಣ. ನಮ್ಮ ಕರ್ತವ್ಯವೂ ಹೌದು. ತಿಳಿದುಕೊಂಡು ಅವರಿಗೆ ಶಿರಸ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ನಂತರ ನಾವು ಈ ಒಂದು ಗ್ರಂಥವನ್ನು ಅಥವಾ ನಮ್ಮ ಅಧ್ಯಯನವನ್ನು ಪ್ರಾರಂಭ ಮಾಡಿದರೆ ಅದು ನಮಗೆ ಚೆನ್ನಾಗಿ ಅರ್ಥವಾಗುತ್ತೆ ಅವರ ಅನುಗ್ರಹದಿಂದ. ಹೀಗಾಗಿ ಇವತ್ತು ಈ ದಿನ ಅವರ ಜಯಂತ್ಯುತ್ಸವ. ಸಾಮಾನ್ಯವಾಗಿ ಈ 2 ಪದಗಳನ್ನು ನಾವು ಬಳಸ್ತೇವೆ. ಒಂದು ಜಯಂತಿ ಅಂತಕ್ಕಂಥದ್ದು, ಇನ್ನೊಂದು ವರ್ಧಂತಿ ಅಂತಕ್ಕಂಥದ್ದು. ಎರಡೂ ಕೂಡ ಒಂದೇ ಅರ್ಥ. ವರ್ಧಂತಿ ಅಂತಕ್ಕಂಥದ್ದು ಹುಟ್ಟಿದ ದಿವಸ ಅಂದರೆ ಅದು ಹೆಚ್ಚಾಗಿ ಹೋಗ್ತಾ ಇರುತ್ತೆ, ದಿನ ಕಳೀತಾ ಇರುತ್ತಲ್ಲ, ಹೆಚ್ಚಾಗಿ ಹೋಗುತ್ತೆ ಅಂತ ಅನ್ನೋದು ವಿಲೋಮ ದೃಷ್ಟಿಯಿಂದ. ಒಂದು ದಿನ ಕಳೀತು ಅಂದರೆ ಹೆಚ್ಚಾಗುವುದಿಲ್ಲ. ಒಂದಿನ ಅವನ ಆಯಸ್ಸು ಕ್ಷೀಣವಾಯಿತು ಅಂತ ಅರ್ಥ. ಇರಲಿ, ಆ ವಿಚಾರ ಬೇಡ. ವರ್ಧಂತಿ ಮತ್ತು ಜಯಂತಿ ಎರಡೂ ಕೂಡ ಒಂದೇ ಅರ್ಥದಲ್ಲಿ ಬಂದಿದ್ದರೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತಂದರೆ, ಈ ವರ್ಧಂತಿ ಇವತ್ತು ಈ ಮಹನೀಯರ ವರ್ಧಂತಿ ಅಂತಂದರೆ ಏನರ್ಥ? ಆ ಮಹನೀಯರು
ಯಾರ ವರ್ಧಂತಿಯನ್ನು ನಾವು ಆಚರಿಸುತ್ತೇವೆಯೋ ಆ ಮಹನೀಯರು ಇನ್ನೂ ಕೂಡ ಶರೀರಸ್ಥರಾಗಿ ಬದುಕಿದ್ದಾರೆ ಅಂತ ಅರ್ಥ. ಹೀಗೆ ಶರೀರಸ್ಥರಾಗಿ ಬದುಕಿರುವವರಿಗೆ ಮಾಡತಕ್ಕಂತಹ ನಾವು ಜನ್ಮದಿನೋತ್ಸವಕ್ಕೆ ವರ್ಧಂತಿ ಅಂತಲೂ, ಮತ್ತು ಇನ್ನು ಕೆಲವು ಸಾರಿ ಆ ಮಹನೀಯರು ನಮ್ಮ ಕಣ್ಣೆದುರಿಗೆ ಇರೋದಿಲ್ಲ, ಶರೀರಸ್ಥರಾಗಿ ಇರುವುದಿಲ್ಲ, ದೇಹ ತ್ಯಾಗವನ್ನು ಮಾಡಿರ್ತಾರೆ, ಅವರು ನಮ್ಮೆದುರಿಗೆ ಇಲ್ಲ. ಅವರು ಹುಟ್ಟಿದ ದಿನವನ್ನು ಆಚರಿಸ್ತಕ್ಕಂಥ ದಿನಕ್ಕೆ ಜಯಂತಿ ಮಹೋತ್ಸವ ಅಂತಕ್ಕಂಥವ್ರು ಹೇಳ್ತಾರೆ. ಇದು ವ್ಯತ್ಯಾಸ, ಜಯಂತಿ ಮತ್ತು ವರ್ಧಂತಿ. ಈಗ ಸ್ವಾಮಿಪಾದರವರು ನಮ್ಮೆದುರಿಗೆ ಶರೀರಸ್ಥರಾಗಿ ಇಲ್ಲ, ಆದರೆ ಯಾವ ರೂಪದಿಂದ ಇದ್ದಾರೆ? ಗ್ರಂಥಸ್ಥರಾಗಿ ಇದ್ದಾರೆ. ನಮ್ಮ ಕಣ್ಣೆದುರಿಗೆ ಇದ್ದಾರೆ. ನಮ್ಮ ಪುಸ್ತಕ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ, ನಾನು ಕೂಡ. ಮಾಂಡೂಕ್ಯ ರಹಸ್ಯ ವಿವೃತಿ ಇಲ್ಲೇ ಕೂತಿದ್ದಾರೆ. ಗ್ರಂಥಸ್ಥರಾಗಿ ಇದ್ದಾರೆ, ಶರೀರಸ್ಥರಾಗಿ ಇಲ್ಲ. ಆದ್ದರಿಂದ ಅವರ ಜಯಂತಿ ಉತ್ಸವವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಇದನ್ನು ಜಯಂತಿ ಅಂತ ಕರೀತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಅವರ ಒಂದು ಸ್ತೋತ್ರವನ್ನು ಮಾಡಿ ನಂತರ ಅವರ ವಿಚಾರವಾಗಿ ಕೆಲವು ಒಂದು ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅವರ ಒಂದು ಪ್ರಶಸ್ತಿ. ಈ ಒಂದು ಮಹನೀಯರ ಬಗ್ಗೆ ಕೆಲವು ವಿಚಾರವನ್ನು ನಾವು ಈಗ ತಿಳಿದುಕೊಳ್ಳೋಣ. ಇಂದು ನಾನು ಮೊದಲೇ ಹೇಳಿದ ಹಾಗೆ ಶ್ರೀ ಶ್ರೀ ಸ್ವಾಮಿಪಾದರವರ 143ನೇ ಜಯಂತಿ ಉತ್ಸವದ ಶುಭ ದಿನ. ಅವರ ಜನನ ಯಾವತ್ತಾಯಿತು? ಮಾರ್ಗಶೀರ್ಷ ಕೃಷ್ಣ ಅಷ್ಟಮಿ, ಆಂಗ್ಲ ಇಸವಿ 1880. ಅವರು ಹುಟ್ಟಿದ್ದಾದರೂ ಎಲ್ಲಿ ಅಂದರೆ ಈ ಯಲ್ಲಂಬಳಸೆ ಅಂತಕ್ಕಂಥ ಒಂದು ಕುಗ್ರಾಮ ಇವತ್ತಿಗೂ ಇದೆ. ಅದು ಈ ಚಿಕ್ಕಮಗಳೂರು ತಾಲ್ಲೂಕಿನಲ್ಲಿ ಇದೆ. ಕಡೂರಿನಿಂದ ಒಂದು 10 ಕಿಲೋಮೀಟ್ರು 12 ಕಿಲೋಮೀಟ್ರ್ ಇದೆ ಅಂತ ಕಾಣುತ್ತೆ. 10 ಕಿಲೋಮೀಟ್ರ್ ಇದೆ, 10 ಕಿಲೋಮೀಟ್ರ್ ಇದೆ. ಅಲ್ಲಿ ಒಬ್ಬ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಇವರ ಒಂದು ಜನನವಾಗುತ್ತೆ. ತಂದೆ ನಂಜುಂಡಯ್ಯ ಅಂತಕ್ಕಂಥ ಅವರು, ತಾಯಿ ಲಕ್ಷ್ಮೀದೇವಮ್ಮ ಅಂತಕ್ಕಂಥದ್ದು. ಈ ದಂಪತಿಗಳಿಗೆ ಸಂತಾನ ಸ್ವಲ್ಪ ಅಧಿಕ ಸಂತಾನ ಪ್ರಾಪ್ತಿ ಯೋಗ. ಅವರಿಗೆ ಒಟ್ಟು 16 ಜನ ಮಕ್ಕಳು. ಯಾರಿಗೆ? ಆ ದಂಪತಿಗಳಿಗೆ, ನಂಜುಂಡಯ್ಯ ಮತ್ತು ಲಕ್ಷ್ಮೀದೇವಿ. ಆಗಿನ ಕಾಲದ ಮಾತು ಇವೆಲ್ಲ. 16 ಜನ ಮಕ್ಕಳು. ಆ 16 ಜನ ಮಕ್ಕಳಲ್ಲಿ ಉಳಿದುಕೊಂಡವರು ಎಷ್ಟು ಜನ ಅಂತಂದರೆ ಕೇವಲ 7 ಜನ ಮಾತ್ರ ಉಳ್ಕೊಂಡ್ರು. 3 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು. ಈ ಉಳಿದುಕೊಂಡ 7 ಮಕ್ಕಳಲ್ಲಿ 6ನೆಯವರೇ ಈ ಪ್ರಕೃತ ಶ್ರೀ ಶ್ರೀ ಸ್ವಾಮಿಪಾದರವರು. ಅವರಿಗೆ ನಾಮಕರಣವಾಯಿತು ಸುಬ್ರಾಯ ಅಂತ. ಯಾತಕ್ಕೆ? ಅವರು ಸುಬ್ರಹ್ಮಣ್ಯನ ಒಕ್ಕಲಿನವರು, ಆದ್ದರಿಂದ ಅವರಿಗೆ ಸುಬ್ರಾಯ ಅಂತಕ್ಕಂಥ ನಾಮಕರಣವಾಯಿತು. 5/1/1880 ಆಂಗ್ಲ ಇಸವಿಯಲ್ಲಿ. ಇವರು ಹೇಳ್ಕೊಳ್ತಕ್ಕಂಥ ಏನೂ ಸ್ಥಿತಿವಂತರಲ್ಲ, ಆದರೂ ಕೂಡ ಸಂಪ್ರದಾಯಸ್ಥರು.
ಇವರ ತಂದೆ ತಾಯಿಯಿಂದಲೇ ಇವರಿಗೆ ಬಾಲ್ಯದಲ್ಲಿ ಈ ಸ್ತೋತ್ರ ಸಾಹಿತ್ಯ ಅದು ಇದು ಎಲ್ಲ ಎಲ್ರಿಗೂ ಆಗ್ತಾ ಇತ್ತು. ಆಗಿನ ಕಾಲದಲ್ಲಿ ಎಲ್ರಿಗೂ ಆಗ್ತಾ ಇದೆ, ಇವ್ರಿಗೂ ಅದೆಲ್ಲ ಆಯಿತು, ಕೆಲವು ವಿಚಾರಗಳಲ್ಲಿ ಆಯಿತು. ಇವರು ಆಗಿನ ಕಾಲದಲ್ಲಿ ಆ ಗೌರ್ಮೆಂಟ್ ಸ್ಕೂಲು ಬ್ರಿಟಿಷ್ ಕಾಲ ಇತ್ತು. ಆ ಸ್ಕೂಲಿಗೆ ಸೇರಿದ್ರು. ಸ್ಕೂಲಿಗೆ ಸೇರಿಬಿಟ್ಟು ಒಂದು ಅಲ್ಲಿ ಒಂದು ವಿದ್ಯಾಭ್ಯಾಸ, ಕನ್ನಡದಲ್ಲಿ ವಿದ್ಯಾಭ್ಯಾಸ ನಡೀತಾ ಇತ್ತು. ಇವರ 14ನೆಯ ವಯಸ್ಸಿನಲ್ಲಿ, ಅಂದರೆ ಎಷ್ಟಾಯಿತು, ಇವರಿಗೆ ಉಪನಯನವಾದದ್ದು 11ನೇ ವಯಸ್ಸಿನಲ್ಲಿ. ಇವರಿಗೆ ಉಪನಯನವಾದದ್ದು 11ನೇ ವಯಸ್ಸಿನಲ್ಲಿ. ಇವರ 14ನೇ ವಯಸ್ಸಿನಲ್ಲಿ, 14 ಎಷ್ಟು, ಇನ್ನೂ ಕೂಡ ಆಗಿನ ಒಂದು ಅಪ್ಪರ್ ಪ್ರೈಮರಿ ಅಂತ ಕರಿತಾ ಇದ್ರಂತೆ. ಈಗ ನಮ್ಮ ಕಾಲದಲ್ಲಿ ಅದನ್ನು ಮಿಡ್ಲ್ ಸ್ಕೂಲ್ ಅಂತ ಕೇಳ್ತಾ ಇದ್ವಿ ನಾವು. ಅದರ 8 ವರ್ಷ ಇತ್ತು. ಪ್ರೈಮರಿ 4 ವರ್ಷ, ಮಿಡ್ಲ್ ಸ್ಕೂಲ್ 4 ವರ್ಷ. ಆ ಮಿಡ್ಲ್ ಸ್ಕೂಲ್ನಲ್ಲಿ 4th ಇಯರ್ ಬರಬೇಕಾದ್ರೆ 14 ವರ್ಷ ಆಗಿರಬೇಕು. ಅಂದರೆ ಇವರು ಮಿಡ್ಲ್ ಸ್ಕೂಲು 8ನೇ ಮಿಡ್ಲ್ ಸ್ಕೂಲ್ನಲ್ಲಿ 4th ಸ್ಟ್ಯಾಂಡರ್ಡ್, ಮೊದಲಿನಿಂದ ಪ್ರೈಮರಿಯಿಂದ 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್ ಬರೋ ಹೊತ್ತಿಗೆ 14 ವರ್ಷ ಆಗಿತ್ತು. ಆಗ ಇವರಿಗೆ ವಿವಾಹ ಮಾಡಿದ್ರು ಇವರ ತಂದೆ ತಾಯಿಯಂದರು. 14 ವರ್ಷದಲ್ಲೇ ವಿವಾಹವನ್ನು ಮಾಡಿಬಿಟ್ರು. ನಂತರ ಏನಾಯಿತು, ಇನ್ನೂ ಒಂದು ಜೀವ ಬಂತು, ಅದಕ್ಕೆ ನಿರ್ವಹಣೆ ಮಾಡಬೇಕಾಯಿತು. ಆಗ ಎಲ್ಲ ಕಾಲದಲ್ಲೂ ಈ ಪ್ಲೇಗು, ಕಾಲ್ರಾ ಅಂತಕ್ಕಂಥದ್ದು ವಿಪರೀತ ಇತ್ತು. ಅದಕ್ಕೆ ಎಷ್ಟೋ ಜನ ಕೆಲವರು ಬಲಿಯಾದರು, ಎಷ್ಟೋ ಕಷ್ಟ. ಆ ನಂತರದಲ್ಲೂ ಕೂಡ ಇವರು ವಿವಾಹವಾದ ಮೇಲೂ ಕೂಡ ಓದನ್ನು ಮುಂದುವರೆಸಿದ್ರು. ಆಗ ಹೈಸ್ಕೂಲ್ ಮಟ್ಟದಲ್ಲಿ ಇವರಿಗೆ ಬಂತು. ಆಗ ಇವರಿಗೆ ವೇದಾಂತದಲ್ಲಿ ಆಸಕ್ತಿ ಹುಟ್ಟಿತು. ಹೇಗೆ ಅಂತಂದರೆ, ಇವರ ಒಂದು ಹೈಸ್ಕೂಲ್ ಅಂತ ನಾವು ಈಗ ಹೇಳ್ತೇವೆ, ಆಗೇನು FA ಅಂತೇನೋ ಕರೀತಾ ಇದ್ರಂತೆ. ಅದಕ್ಕೆ ಅವರ ಆ ಪ್ರಾರಂಭದಲ್ಲಿ ಆ ಹೈಸ್ಕೂಲ್ನಲ್ಲಿ ಇವರಿಗೆ ಹೆಡ್ ಮಾಸ್ಟರ್ ಆಗಿದ್ದವರು ಒಬ್ಬರು ಸುಬ್ರಹ್ಮಣ್ಯ ಅಯ್ಯರ್ ಅಂತಕ್ಕಂಥವರು. ಒಳ್ಳೆ ಕರ್ಮಠರು, ಶ್ರೋತ್ರಿಯರು, ಅವರು ಒಳ್ಳೆ ಸಂಸ್ಕಾರವಂತರು. ಅವರೊಂದು ಪುಸ್ತಕ ಬರೆದಿದ್ರು. ಯಾವುದದು, ದಿ ಫಿಲಾಸಫಿ ಆಫ್ ಟ್ರೂತ್ ಅಂತಕ್ಕಂಥ ಒಂದು ಪುಸ್ತಕ. ಇವರಿಗೆ ಅಷ್ಟೊತ್ತಿಗೆ ಸ್ವಾಮಿಗಳಿಗೆ ಸ್ವಲ್ಪ ಆ ಮಟ್ಟ ಬರೋ ಹೊತ್ತಿಗೆ ಇಂಗ್ಲೀಷ್ ಪರಿಚಯ ಆಗಿತ್ತು. ಆ ಪುಸ್ತಕವನ್ನು ಓದಿ ಅದು ಎಷ್ಟು ಅರ್ಥವಾಯಿತೋ ಬಿಡುತ್ತೋ ಗೊತ್ತಿಲ್ಲ, ಆದರೂ ಕೂಡ ಅದರಿಂದ ಇವರು ಪ್ರಭಾವಿತರಾದರು. ಅಲ್ಲಿಂದ ಮುಂದಕ್ಕೆ ಇವರ ಇಂಗ್ಲೀಷ್ ವ್ಯಾಸಂಗ ಶುರುವಾಯಿತು. ಇಂಗ್ಲೀಷರಲ್ಲಿ ಒಳ್ಳೆ ಪ್ರಭುತ್ವವನ್ನು ಸಂಪಾದನೆ ಮಾಡಿದ್ರು. ಹಾಗೇನೆ ಈ ಸಂಸ್ಕೃತ ಅಭ್ಯಾಸನೂ ಕೂಡ ಶುರುವಾಯಿತು. ಸಂಸ್ಕೃತದಲ್ಲೂ ಕೂಡ ಆಗನ ಒಂದು ವಿದ್ಯಾಭ್ಯಾಸ ಕ್ರಮ, ಎಲ್ಲ ಶಬ್ದಗಳು ಗಟ್ ಮಾಡೋದು, ಯಾವುದು ಈ ಕ್ರಿಯಾಪದಗಳು ಗಟ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಮಾಡ್ಕೊಂಡು ಬಂದರು. ಈ ಹೈಸ್ಕೂಲ್ ಪ್ರಾರಂಭ ಆಯಿತು. ಆಗ ಏನು ಬಡತನ, ಮುಂದೆ ಓದೋದಕ್ಕಾಗಲಿಲ್ಲ. ಈ ಸುಬ್ರಹ್ಮಣ್ಯ ಅಯ್ಯರ್ ಅಂತಕ್ಕಂಥವರು ಇವರ ಒಂದು ನೋಡಿ, ಇವರಿಗೆ ಆಗಿನ ಕಾಲದಲ್ಲಿ ₹2 ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಮಾಡ್ತಾರೆ. ₹2 ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಮಾಡಿದ್ರು. ಇವರು ಸರಿ, ಇದಕ್ಕೆ ಯಾವುದೋ ಖರ್ಚಿಗೆಲ್ಲ ಆಯ್ತಲ್ಲ ಸ್ವಲ್ಪ, ಅದಕ್ಕೆ ಮಾಡಿ ಅದನ್ನು ಓದಿ FAನಲ್ಲಿ ಅದರಲ್ಲಿ ಜೂನಿಯರ್ ಸೀನಿಯರ್ ಅಂತ ಏನೋ ಇತ್ತಂತೆ. ಅದರಲ್ಲಿ ಜೂನಿಯರ್ FAನ ಇವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ರು. ಆ ಸೀನಿಯರ್ ಇದಕ್ಕೆ FA ಹೋಗಬೇಕಾಗಿತ್ತು. ಅಷ್ಟರೊಳಗೆ ಒಂದು ಮನೆಯ ಕುಟುಂಬದ ಒಂದು ಸ್ಥಿತಿ ಸರಿಯಾಗಿರಲಿಲ್ಲ. ಆ ಕೆಲಸಕ್ಕೆ ಸೇರಬೇಕಾಯಿತು. ಆ ಕಡೂರಿನಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡ್ರು. ಹೆಲ್ತ್ ಇನ್ಸ್ಪೆಕ್ಟರ್ ಕೆಲಸ ಅದು. ಎಲ್ಲ ನೋಡಿಕೊಂಡು ಟೌನಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಅವಾಗ ಇರ್ತಾಯಿದ್ರು. ಅವರು ಆ ಕೆಲಸದಿಂದ ಒಪ್ಕೊಳ್ತಾರೆ. ಸೊ ಅಲ್ಲಿಂದ ಇವರಿಗೆ ಆ ಪುಸ್ತಕದಿಂದ ಪ್ರಭಾವಿತರಾಗಿ ಇವರಿಗೆ ವೇದಾಂತದಲ್ಲಿ ಆಸಕ್ತಿ ಹುಟ್ಟಿತು. ಈ ಈಶಾವಾಸ್ಯೋಪನಿಷತ್ತು,
ತೈತ್ತಿರೀಯೋಪನಿಷತ್ತು ಇವುಗಳನ್ನು ಎಷ್ಟೋ ಅಷ್ಟರ ಮಟ್ಟಿಗೆ ಓದ್ತಾ ಇದ್ರು. ಹೀಗೆ ಓದ್ತಾ ಬಂದಾಗ ಇವರ ಒಂದು ಇಂಟ್ರೆಸ್ಟ್ ಅಂತಕ್ಕಂಥದ್ದು ಮತ್ತು ಜಾಸ್ತಿಯಾಗಿ ಅದರ ಒಂದು ಅಡಿ ಆಳವನ್ನು ಪ್ರವೇಶಿಸಿ ಮತ್ತೆ ಸಂಸ್ಕೃತವನ್ನು ಅಭ್ಯಾಸ ಮಾಡಿ ಅಲ್ಲಿ ಆ ಊರಿನಲ್ಲೇ ಅಭ್ಯಾಸ ಮಾಡಿ ಆ ಒಂದು ಪುಸ್ತಕವೆಲ್ಲ ಓದ್ತಾ ಬಂದರು. ಈ ಒಂದು ತೀವ್ರತೆ ಅಂತಕ್ಕಂಥದ್ದು ಇವರಿಗೆ ತುಂಬ ಇತ್ತು. ಏನು, ಶಂಕರಾಚಾರ್ಯ ಪುಸ್ತಕಗಳನ್ನೆಲ್ಲ ಅವರ ಕೃತಿಗಳನ್ನೆಲ್ಲ ಓದಬೇಕು, ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದಿತ್ತು. ಆದರೆ ಅದಕ್ಕೆ ಅವಕಾಶನೇ ಇರಲಿಲ್ಲ. ಆವಾಗ ಎಲ್ಲಿತ್ತು ಅವಕಾಶ? ಇರಲಿಲ್ಲ. ಹೀಗೆ ಇದ್ದಾಗ ಇವರು ಅಲ್ಲಿ ಇಲ್ಲಿ ವರ್ಗ ಆಗ್ತಾ ಇತ್ತು, ಸುತ್ತಾ ಇದ್ರು, ಎಲ್ಲ ಆಯಿತು, ಪಿತೃವಿಯೋಗ ಆಯಿತು, ಎಲ್ಲ ಆಯಿತು, ಎಲ್ಲ ಅದು ವಿಧಿ. ಹೀಗಿದ್ದಾಗ ಒಂದು ದಿನ ಈ ಒಂದು ಆಗನ ಶೃಂಗೇರಿ ಪೀಠಾಧಿಪತಿಗಳಾಗಿದ್ದಂತಹ ನೃಸಿಂಹ ಭಾರತಿಗಳು ಅಂತಕ್ಕಂಥವರು ಅವರ ಒಂದು ಆಸ್ಥಾನದಲ್ಲಿ ಈ ಒಂದು ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅಂತಕ್ಕಂಥ ಒಬ್ಬರು ಘನ ವಿದ್ವಾಂಸರು. ಆಗಿನ ಕಾಲದಲ್ಲಿ ಅವರು ಆಗಿನ ಕಾಲದ ಮಹಾಮಹೋಪಾಧ್ಯಾಯ ಅವರು. ಇಡೀ ಭಾರತದಲ್ಲಿ ಸುಪ್ರಸಿದ್ಧರಾಗಿದ್ದವರು. ಈ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ವಚನ ಅಂತಂದರೆ ವೇದವಾಕ್ಯ, ಮುಗಿದೋಯ್ತು. ಅವರು ಏನು ತೀರ್ಮಾನ ಮಾಡ್ತಾರೆ ಮುಗಿದೋಯ್ತು, ಇದೆ ಮಿತ್ತ ಅದೇ ತೀರ್ಮಾನ ಅಷ್ಟೇ. ಅಷ್ಟೊಂದು ಪ್ರಭುತ್ವ, ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಪ್ರಭುತ್ವ ಅವರಿಗೆ. ಅವರು ಶೃಂಗೇರಿಯಲ್ಲಿ ಆಸ್ಥಾನ ವಿದ್ವಾಂಸರಾಗಿರ್ತಾರೆ. ಇವರಿಗೆ ಗೊತ್ತಾಗತ್ತೆ. ಅದು ಗೊತ್ತಾದಾಗ ಏನಾಗುತ್ತೆ, ಏನು ಮಾಡಬೇಕು, ನಾವು ಶಂಕರ ಭಗವತ್ಪಾದರ ಕೃತಿಯನ್ನು ಓದಬೇಕು. ಆಗ ಒಂದು ಪದ್ಧತಿ ಇತ್ತು, ಈ ಭಾಷ್ಯ ಶಾಂತಿ ಅಂತಕ್ಕಂಥದ್ದು ಆಗಬೇಕಾಗಿತ್ತು. ನಾವು ಹೇಗೆ ಈಗ ಒಂದು ಯಾವುದಾದ್ರೂ ಜಪ ಗಿಪ ಅದನ್ನು ಮಾಡಬೇಕಾದ್ರೆ ಆ ಒಂದು ಉಪದೇಶ ಅಂತಕ್ಕಂಥದ್ದನ್ನು ತಗೊಳ್ತೀವೋ ಅದೇ ತರಹ ಅದು ಶಾಂತಿ, ಭಾಷ್ಯ ಶಾಂತಿ ಅಂತ ಒಂದು 4 ವಾಕ್ಯಗಳನ್ನೆಲ್ಲ ಹೇಳಿಸ್ತಾರೆ, ಶಾಂತಿ ಮಂತ್ರವನ್ನು ಹೇಳಿಸ್ತಾರೆ, ಮತ್ತೆ ಒಂದು ಉಪದೇಶವನ್ನು ಕೊಡ್ತಾರೆ. ಸ್ವಾಮಿಗಳೇ ಉಪದೇಶವನ್ನು ಕೊಡ್ತಾ ಇದ್ದಾರೆ ಅವಾಗ. ಅದು ಇತ್ತು. ಇವರು ಆ ಒಂದು ಇದಕ್ಕೆ ಕಾಯ್ತಾ ಇದ್ರು. ಅದು ಹುಬ್ಬಳ್ಳಿನಲ್ಲಿ ಆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಕಾರ್ಯಕ್ರಮದ ಪೂರ್ವಭಾವಿ ಅದು. ಅಲ್ಲಿಗೂ ಇವರು ಹೋಗ್ತಾರೆ. ಅಷ್ಟೊತ್ತಿಗೆ ಇವರಿಗಾಗದೇನೆ ಇವರಿಗೆ ಈ ಕೆ.ಎ. ಕೃಷ್ಣಸ್ವಾಮಯ್ಯರ್ ಅಂತಕ್ಕಂಥ ಅವರ ಒಂದು ಸ್ನೇಹ ಪ್ರಾಪ್ತವಾಗಿತ್ತು. ಅವರೂ ಕೂಡ ಘನ ವಿದ್ವಾಂಸರು. ಮತ್ತು ಅವರು ಇವರಿಗೆ ಕೆಲವು ವಿಚಾರಗಳನ್ನೆಲ್ಲ ಹೇಳಿದರು. ಈಶಾವಾಸ್ಯ, ತೈತ್ತಿರೀಯ, ಇಲ್ಲಿ ಬರ್ತಕ್ಕಂಥ ವಿಚಾರಗಳು ಎಲ್ಲವನ್ನೂ ಕೂಡ ಹೇಳಿದರು. ಅವರಿಗೂ ಕೂಡ ತೀವ್ರತೆ ಇತ್ತು. ಇವರಿಬ್ಬರೂ ಕೂಡ ಹುಬ್ಬಳ್ಳಿಗೆ ಹೋಗ್ತಾರೆ. ಇಲ್ಲಿ ಅಲ್ಲಿ ಆ ಒಂದು ಏನೋ ಇದನ್ನ ಸಮಾರಂಭ ನಡೀತಾ ಇತ್ತು. ಅಲ್ಲಿ ಹೋಗಿ ಆ ವಿರೂಪಾಕ್ಷ ಶಾಸ್ತ್ರಿಗಳನ್ನು ಅವ್ರನ್ನ ನೋಡಿ, ಹೀಗೆ ಭಾಷ್ಯಾಂತಿ ಆಗಬೇಕಾಗಿದೆ ನಮಗೆ ಎಲ್ಲಿ ಅಂತ. ಅವ್ರು ಏನು ಘನ ವಿದ್ವಾಂಸರು, ಅವ್ರಿಗೆ ಎಲ್ಲಿ ಮಾತಾಡ್ಸೋಕ್ಕಾಗುತ್ತೆ ಅವ್ರನ್ನೆಲ್ಲ ಆಗಿನ ಕಾಲದಲ್ಲಿ. ಅವರೆಲ್ಲ ಸರಿ ಆಯಿತು, ಮಹಾಸ್ವಾಮಿಗಳು ಕಾಲಡಿ ಅವರು ಭಾಷ್ಯ ಶಾಂತಿನ, ಆ ವರ್ಷದ ಭಾಷ್ಯ ಶಾಂತಿನ ಕಾಲಡಿವರೆಗೆ ಇಟ್ಕೊಳ್ಬೇಕು ಅಂತ ಏರ್ಪಾಡು ಮಾಡ್ಕೊಂಡಿದ್ರು. ಶಂಕರ ಜನ್ಮಸ್ಥಳ ಕಾಲಡಿ ಒಳಗಡೆ. ಸರಿ, ಅಲ್ಲಿ ನಡೆಯುತ್ತೆ. ಸರಿ ಆಯಿತು, ಬನ್ರಪ್ಪ ನೋಡೋಣ ಅಲ್ಲಿಗೆ ಅಂತೇನೋ ಹೇಳ್ತಾರೆ ಅವರು. ಸರಿ, ಯಾವತ್ತೋ ದಿನ ಅಂತ ಎಲ್ಲ ಗೊತ್ತು ಮಾಡಿಕೊಂಡ್ರು. ಇವರು ಆ ದಿನ ನೋಡಿಕೊಂಡು ಸರಿ ಕಾಲಡಿಗೆ ಹೊರಟರು ಇಬ್ಬರೂ. ಅಲ್ಲಿ ಏನು ದೊಡ್ಡದಾಗಿ ಸಮಾರಂಭ ಅದು ಆಗಿತ್ತು. ಸ್ವಯಂ ಸಚ್ಚಿದಾನಂದರ ಶಿವಾಭಿನವ ನರಸಿಂಹ ಭಾರತಿಗಳು ಬಂದಿದ್ದರು. ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಭಾಷ್ಯ ಶಾಂತಿ ಇರ್ತಕ್ಕಂಥದ್ದು ಕೆಲವರಿಗೆ ಇತ್ತು, ಅದಕ್ಕೆ ಇವರು ಸೇರಿದ್ರು. ಆಯಿತು. ಅಲ್ಲಿ ಏನಾಯಿತು, ಏನೋ ಒಂದು ಧರ್ಮಕರಣ ಸಂಯೋಗ. ಇವರಿಬ್ಬರಿಗೆ ಮಾತ್ರ ನೃಸಿಂಹ ಭಾರತಿಗಳಿಂದಲೇ ಏನು ಅವರ ಮುಖಾರವಿಂದದಿಂದಲೇ ಇವರಿಗೆ ಶಾಂತಿ ಆಯಿತು. ಯಾವುದದು, ಗೀತೋಪದೇಶದ ಕೆಲವು ವಾಕ್ಯಗಳನ್ನು ಇವರು ಹೇಳಿದ್ರಂತೆ. ಭಗವದ್ಗೀತಾ ಶಾಂಕರ ಭಾಷ್ಯ, ಅದರಲ್ಲಿ ಕೆಲವು ವಾಕ್ಯಗಳನ್ನು ಇವರು ಹೇಳಿ, ಆಯ್ತಪ್ಪ ನೀವು ಇದನ್ನು ಅಭ್ಯಾಸ ಮಾಡಿ ಹೋಗಿ ನಿಮಗೆ ಸಿದ್ಧಿ ಆಗುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಸರಿ, ಬಹಳ ಸಂತೋಷ ಆಯಿತು ಇಬ್ಬರಿಗೂ ಕೂಡ. ಅಲ್ಲಿಂದ ಬಂದರು. ಈ ಒಂದು ಕೃಷ್ಣಸ್ವಾಮಿ ಅಯ್ಯರವರ ಮಾರ್ಗದರ್ಶನದಲ್ಲಿ ಇಬ್ಬರೂ ಕೂಡ ಆ ಒಂದು ಸ್ಟಡಿ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದರು.
ಮತ್ತೆ ಈ ಹುಬ್ಬಳ್ಳಿಯಲ್ಲಿ ಈ ಇವರು ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಒಂದು ಪಾಠಗಳನ್ನು ಮಾಡ್ತಾ ಇದ್ರು. ಅಲ್ಲಿಗೂ ಹೋದರು. ಅವರ ಹತ್ರನೂ ಪಾಠ ಸ್ವಲ್ಪ ದಿವಸ ನಡೀತು. ಅವರು ಎಲ್ಲ ಭಾಷ್ಯ ಪಾಠ, ಸೂತ್ರ ಭಾಷ್ಯ ಎಲ್ಲ ಮಾಡಿದ್ರು. ಅದನ್ನೆಲ್ಲ ಇವರು ಬಹಳ ಒಂದು ಆಸ್ಥೆಯಿಂದ ಅಧ್ಯಯನ ಮಾಡಿ ನೋಡ್ಕೊಳ್ತಾರೆ. ನೋಡಿಕೊಂಡಾಗ ಇವರಿಗೆ ಏನಾಯಿತು, ಸ್ವಾಮಿಪಾದರಿಗೆ ಒಂದು ವಿಚಾರ ಗೊತ್ತಾಯಿತು. ಏನು ನೋಡಿ, ಇವರೆಲ್ಲರೂ ಕೂಡ ಒಂದನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ ನೋಡಿ. ಅಲ್ಲಿಂದಲೇ ಇವರಿಗೆ ಒಂದು ಇದು ಬಂತು. ಏನೊಂದನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ, ವ್ಯಾಖ್ಯಾನ ಗ್ರಂಥಗಳನ್ನು ಇಟ್ಕೊಂಡು ವ್ಯಾಖ್ಯಾನ ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ. ವ್ಯಾಖ್ಯಾನ ಗ್ರಂಥಗಳನ್ನು ಯಾಕೆ ಆಧಾರವಾಗಿ ಇಟ್ಕೊಳ್ಬೇಕು? ಈ ವ್ಯಾಖ್ಯಾನಕಾರರೇ ಪ್ರತಿಯೊಬ್ಬರೂ ಬರ್ಕೊಂಡಿದ್ದಾರೆ. ಏನಂತ, ಶಾಂಕರ ಭಾಷ್ಯ ಅಂತಕ್ಕಂಥದ್ದು ಅತ್ಯಂತ ಗಂಭೀರವಾಗಿ ಸುಲಲಿತವಾದ ಶೈಲಿಯಲ್ಲಿದೆ ಅಂತ ಪ್ರತಿಯೊಬ್ಬ ವ್ಯಾಖ್ಯಾನಕಾರರು ಬರ್ಕೊಂಡಿದ್ದಾರೆ. ಹೀಗೆ ಈ ಸುಲಲಿತವಾಗಿ ಇರತಕ್ಕಂಥ ಶೈಲಿಯನ್ನು ನಾವು ಅಧ್ಯಯನ ಮಾಡಬೇಕಾದರೆ ವ್ಯಾಖ್ಯಾನ ಬೇಕು, ಇಲ್ಲ ಅಂತಲ್ಲ. ಎಲ್ಲಿ ನಮಗೆ ಕಷ್ಟಕರವಾದ ಭಾಗ ಇದೆಯೋ ಅಲ್ಲೆಲ್ಲ ವ್ಯಾಖ್ಯಾನ ಬೇಕೇ ಬೇಕು, ಇಲ್ಲದಿದ್ದರೆ ಅರ್ಥವೇ ಆಗೋದಿಲ್ಲ. ಆದರೆ ಅದನ್ನೇ ಪ್ರಧಾನವಾಗಿ ಇಟ್ಕೊಂಡು ಯಾತಕ್ಕೆ ಮಾಡಬೇಕು ನಾವು? ಈ ಭಾಷ್ಯವನ್ನೇ ನೇರವಾಗಿ ಓದಿದ್ರೆ ಏನಾಗುತ್ತೆ ನೋಡೇ ಬಿಡೋಣ ಅಂಥೇಳಿ ಭಾಷ್ಯದ ನೇರವಾದ ಅಧ್ಯಯನಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಪ್ರಾರಂಭ ಮಾಡುವಾಗ ಎಷ್ಟೋ ಕ್ಲಿಷ್ಟವಾದ ವಿಷಯಗಳು ಬಂದಾಗ ಏನು ಮಾಡ್ತಾರೆ, ಅದಕ್ಕೆ ಈ ವ್ಯಾಖ್ಯಾನವನ್ನು ಇವರು ಆಶ್ರಯ ಮಾಡ್ತಾರೆ. ಆ ಒಂದು ಭಾಗಕ್ಕೆ ವ್ಯಾಖ್ಯಾನವನ್ನು ಆಶ್ರಯ ಮಾಡಿ ಅಲ್ಲಿ ಏನು ಹೇಳ್ತಾ ತಿಳ್ಕೊಂಡು ಅದನ್ನು ನೋಡ್ತಾರೆ. ಹಾಗೆ ಮಾಡುವಾಗ ಇವರಿಗೆ ಏನು, ಈ ಒಂದು ವ್ಯಾಖ್ಯಾನದಲ್ಲೂ ವ್ಯಾಖ್ಯಾನಕ್ಕೆ ಹೇಳಿರ್ತಕ್ಕಂಥ ವಿಚಾರಕ್ಕೂ ಮತ್ತು ಇಲ್ಲಿ ಶಂಕರ ಭಗವತ್ಪಾದರ ಒಂದು ಶೈಲಿಗೂ ಸ್ವಲ್ಪ ವ್ಯತ್ಯಾಸ ಕಾಣುತ್ತಲ್ಲ. ಯಾತಕ್ಕೆ ಅಂತಂದರೆ ಯಾವ ವಿಚಾರವಾಗಿ, ಅವಿದ್ಯೆಯ ವಿಚಾರವಾಗಿ ಸ್ವಲ್ಪ ವ್ಯತ್ಯಾಸ ಕಾಣುತ್ತಲ್ಲ ಅಂತ ಹೇಳಿ ಅದನ್ನು ಇವರು ಮನನ ಮಾಡಿ ಓದಿ ಆ ವಿರೂಪಾಕ್ಷ ಶಾಸ್ತ್ರಿಗಳವರಿಗೆ ಹೇಳ್ತಾರೆ, ನೋಡಿ ಇದು ಈ ಥರ ಇದೆಯಲ್ಲ ಹೇಗೆ ಅಂತ. ಅವರೇನು ಹೇಳ್ತಾರೆ, ಅವರು ಇಲ್ಲಪ್ಪ ಅದೆಲ್ಲ ನೀವು ಹೇಳ್ತಕ್ಕಂಥ ಸರಿ ಇಲ್ಲ, ಅದು ನೋಡಿ ಇಲ್ಲಿ ವ್ಯಾಖ್ಯಾನಕಾರ ಏನು ಹೇಳ್ತಾ ಇದ್ದಾರೆ ಸರಿ ಇದೆ, ಆ ರೀತಿ ನೀವು ಮಾಡಿ ಅಂತ ಹೇಳಿಬಿಡ್ತಾರೆ. ಸೊ ಅಲ್ಲಿಂದ ಇವರಿಗೆ ಅಲ್ಲಿ ಒಂದು ಇದು ತಪ್ಪು ಹೋಗುತ್ತೆ. ಇವರು ಬಿಟ್ಬಿಟ್ಟು ಸ್ವತಂತ್ರವಾಗಿ ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡಿ ಬಂದಾಗ ಅಲ್ಲಿ ಇದರಲ್ಲಿ ಆ ಊರಿನಲ್ಲೇ ಇರ್ತಾರೆ. ಅಲ್ಲಿಂದ ಇವರಿಗೆ ಆ ಒಂದು ಈ ಬೆಂಗಳೂರಿನ ಸಂಸ್ಕೃತ ಕಾಲೇಜಿನಲ್ಲಿ ಒಂದು ಕೆಲಸ ಸಿಕ್ಕುತ್ತೆ. ಇಂಗ್ಲೀಷ್ FA ಪಾಸ್ ಮಾಡಿರ್ತಾರಲ್ಲ, ಇಂಗ್ಲೀಷ್ ಉಪಾಧ್ಯಾಯರ ಕೆಲಸ ಸಿಗುತ್ತೆ ಇಲ್ಲಿ. ಭಾಳ ಸಂತೋಷ ಆಗುತ್ತೆ. ಇಬ್ಬರು ಬರ್ತಾರೆ, ಸ್ವಾಮಿಯವರು ಬರ್ತಾರೆ, ಇವರು ಬರ್ತಾರೆ. ಇಲ್ಲಿ ಅಷ್ಟೊತ್ತಿಗೆ ಸರಿಯಾಗಿ ನೋಡಿ ಏನೋ ಅಂತ, ಈ ವಿರೂಪಾಕ್ಷ ಶಾಸ್ತ್ರಿಗಳನ್ನು ಆ ಒಂದು ನರಸಿಂಹ ಭಾರತಿಗಳವರು ಬೆಂಗಳೂರಿಗೆ ಕಳಿಸ್ತಾರೆ. ನೀವು ಇಲ್ಲಿ ಪಾಠ ಮಾಡಿ ವಿದ್ಯಾರ್ಥಿಗಳಿಗೆ ಅಂತ ಕಳಿಸ್ತಾರೆ. ಇವರು ಬರ್ತಾರೆ. ಸರಿ, ಇವರಿಬ್ಬರು ತಿರ್ಗಾ ಇವರ ಹತ್ರಕ್ಕೆ ಹೋಗ್ತಾರೆ. ಯಾರ ಹತ್ರ? ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ. ಇದೆಲ್ಲ ಬಸವನಗುಡಿಯೆಲ್ಲ ಮನೆ ಮಾಡಿರ್ತಾರೆ, ಶಂಕರಮಠದಲ್ಲಿ ಪಾಠ ಮಾಡ್ತಾ ಇರ್ತಾರೆ. ಅಲ್ಲಿ ದಿನ ಬರ್ತಾ ಇರ್ತಾರೆ. ಆ ಒಂದು ಅವರ ಕೆಲಸದ ಅವಧಿ ಮುಗಿಸ್ಕೊಂಡೇನೆ ಬರ್ತಾ ಇರ್ತಾರೆ, ಪಾಠ ಮಾಡ್ತಾ ಹೋಗ್ತಾರೆ. ಇವರಿಗೆಲ್ಲ ಏನು ಇದು ಈ ಥರ ಹೇಳ್ತಾ ಇಲ್ಲ, ಈ ಒಂದು ಅವಿದ್ಯೆ ವಿಚಾರವಾಗಿ ಇವ್ರಿಗೆ ಸಂಶಯ. ಕೇಳದಾದೆಲ್ಲ ಏನು ಹೇಳ್ತಾ ಇರ್ತಾರೆ ಇವರು? ಇಲ್ಲಪ್ಪ ಇದು ಸರಿಯಾಗಿದೆ ಅಂತ ಹೇಳ್ತಾರೆ. ಸರಿ, ಇದನ್ನು ಕೃಷ್ಣಸ್ವಾಮಿಯರ ಹತ್ರ ಇವರು ಗಹನವಾಗಿ ವಿಚಾರ ಮಾಡಿ ಅಷ್ಟೊತ್ತಿಗೆ ಇವರಿಗೆ ಸಂಸ್ಕೃತದಲ್ಲಿಯೂ ಕೂಡ ಒಳ್ಳೆ ಪ್ರಾವೀಣ್ಯತೆ ಬಂದಿರುತ್ತೆ. ಕೃಷ್ಣಸ್ವಾಮಿಯರವರು ಸೂತ್ರ ಸಂಹಿತೆ, ಯೋಗ ವಾಸಿಷ್ಠ ಇವೆಲ್ಲ ಗ್ರಂಥವನ್ನು ಕೂಡ ಇವರಿಗೆ ಪಾಠ ಮಾಡಿರ್ತಾರೆ. ಅಷ್ಟೊತ್ತಿಗೆ ಇವರೆಲ್ಲರೂ ಕೂಡ ಏಕಸಂಧಿಗ್ರಾಹಿಗಳು. ಎಲ್ಲವನ್ನೂ ಕೂಡ ಒಂದೊಂದೇ ಸರಿ ಎಲ್ಲ ಧರ್ಮಶಾಸ್ತ್ರಗಳು ಎಲ್ಲವನ್ನೂ ಕೂಡ ಒಂದೊಂದೇ ಸರಿ ತಿಳ್ಕೊಂಡು ಇವರು ಏನು ಮಾಡ್ತಾರೆ, ಆ ಒಂದು ಯಾವ ಒಂದು ಅವಿದ್ಯೆ ವಿಚಾರದಲ್ಲಿ ಇವರು ಏನು ಕಂಡುಕೊಂಡಿದ್ದರೋ ಅದರ ವಿಚಾರವಾಗಿ ಒಂದು ಪುಸ್ತಕನ ಸಿದ್ಧ ಮಾಡ್ತಾರೆ. ಅದು ಈ ಒಂದು ಇದರ ಕೃತಿ,
ಕೈ ಬರಹದಲ್ಲಿ ಪ್ರಿಪೇರ್ ಮಾಡ್ತಾರೆ. ಅದೇ ಮೂಲಾವಿದ್ಯಾ ನಿರಾಸಹ ಅಂತಕ್ಕಂಥದ್ದು. ಮೂಲಾವಿದ್ಯಾ ನಿರಾಸ ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳೋಕೆ ಹೋಗಕ್ಕೆ ಅದನ್ನ ಹೇಳ್ದಾಗ ಕೂತ್ಕೊಂಡ್ರೆ ಒಂದು ದಿನವಾದ ಸಾಲೋದಿಲ್ಲ. ಯಾವ ಥರ ಸಂದರ್ಭ ಬಂದಾಗ ಹೇಳೋಣ. ಸ್ವಲ್ಪ ವಿಚಾರ ತಮಗೆ ಹೇಳಿದೆ ಗೊತ್ತಿದೆ ತಮಗೆಲ್ಲ. ಅದನ್ನು ಬರೀತಾರೆ. ಅದನ್ನು ಕೃಷ್ಣಸ್ವಾಮಯ್ಯರು ಸಂಪೂರ್ಣವಾಗಿ ನೋಡಿ, ಓ ಇದನ್ನು ಸರಿಯಾಗಿದೆಯಪ್ಪ, ಇದು ನಿಜವಾಗಲೂ ಕೂಡ ಯೋಗ್ಯವಾದ ಗ್ರಂಥ ಅಂತೆ. ಸರಿ, ಇದನ್ನು ಪ್ರಚಾರ ಮಾಡೋದು ಹೇಗೆ ದುಡ್ಡಿಲ್ಲ, ಏನು ಮಾಡೋದು? ಸರಿ, ಇಷ್ಟು ದುಡ್ಡು ಬಂದಿರುತ್ತೆ. ಅಷ್ಟೊತ್ತಿಗೆ 1920ನೇ ಇಸ್ವಿನಲ್ಲಿ ಈ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಅಂತ ಒಂದು ಪ್ರಾರಂಭ ಮಾಡ್ತಾರೆ. 20ನೇ ಇಸ್ವಿಗೆ, ಈ ಮೊನ್ನೆ 20ನೇ ಇಸ್ವಿಗೆ 100 ವರ್ಷ ಆಯ್ತದ ಪ್ರಾರಂಭ ಮಾಡಿ. ಪ್ರಾರಂಭ ಮಾಡ್ತಾರೆ. ಅಲ್ಲಿ ಏನು ಮಾಡೋದು ಪ್ರಕಟಣೆಗೆ? ವಿರೂಪಾಕ್ಷ ಶಾಸ್ತ್ರಿಗಳು ತೋರಿಸ್ತಾರೆ ಅದನ್ನು. ಇಲ್ಲಪ್ಪ, ಏನೋ ಅಷ್ಟು ಸರಿ ಇಲ್ಲ, ಇದು ನಿಮ್ಮ ವಿಚಾರಧಾರೆ ಸರಿ ಇಲ್ಲ ಅಂತ ಹೇಳಿಬಿಡ್ತಾರೆ. ಇವರ ಪಾಂಡಿತ್ಯವನ್ನು ಅಷ್ಟೊತ್ತಿಗಾಗಲೇ ಪ್ರಸಿದ್ಧರಾಗಿರ್ತಾರೆ ಸ್ವಾಮಿಪಾದರವರು. ಇವರ ಪಾಂಡಿತ್ಯವನ್ನು ಮೈಸೂರಿನ ಜಯಚಾಮರಾಜೇಂದ್ರ ಗ್ರಂಥಮಾಲೆ ಅಂತ ಪ್ರಾರಂಭ ಮಾಡಿರ್ತಾರೆ ಜಯಚಾಮರಾಜ ಒಡೆಯರು. ಅದನ್ನು ಅಲ್ಲಿಗೆ ಅವರು ಎಲ್ಲ ಶಾಂಕರ ಭಾಷ್ಯಗಳನ್ನೆಲ್ಲ ಎಲ್ಲ ಉಪನಿಷತ್ ಗ್ರಂಥ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತರ್ಜುಮೆ ಮಾಡಿಸ್ಬೇಕು, ಯಾರ ಸಮರ್ಥ ಬೇಕು ಅಂತ ಹುಡುಕ್ತಾ ಇದ್ದಾಗ ಯಾರೋ ಇವ್ರ ಹೆಸರು ಹೇಳ್ತಾರೆ. ಇವರನ್ನು ಅವನು ತರಿಸ್ಕೊಂಡು ನೋಡಿ, ಓಹೋ ಇದು ಸರಿಯಾಗಿದೆ ಅಂತ ಹೇಳಿಬಿಟ್ಟು ಇವರಿಗೆ ವಹಿಸ್ಬಿಡ್ತಾರೆ. ಎಲ್ಲವನ್ನೂ ಕೂಡ ಅನುವಾದ ಮಾಡಿಕೊಡಿ ಅಂಥೇಳಿ ಅದಕ್ಕೆ ಬೇಕಾದಂಥ ಧನ ಸಹಾಯ ಒದಗಿಸ್ತಾರೆ ಮಹಾರಾಜರು. ಎಲ್ಲವನ್ನು ಜಯಚಾಮರಾಜೇಂದ್ರ ಗ್ರಂಥಮಾಲೆಯಲ್ಲಿ ಎಲ್ಲವನ್ನೂ ಪ್ರಕಟವಾಗುತ್ತೆ. ಇವ್ರಿಗೆ ಏನೂ ಕಷ್ಟವಾಗೋದಿಲ್ಲ, ಯಾಕೆ ದುಡ್ಡು ಅವ್ರು ಕೊಡ್ತಾ ಇದ್ದಾರೆ ಸ್ವಾಮಿಗಳು. ಆದರೂ ಕೂಡ ಇವರಿಗೆ ಈ ಒಂದು ತಮ್ಮ ಜೀವನದ ಒಂದು ಅತಿ ತೀವ್ರವಾದ ಒಂದು ಆಸಕ್ತಿ, ಈ ಒಂದು ವಿಚಾರವನ್ನು ಹೇಳಬೇಕು ಮೂಲಾವಿದ್ಯೆ ವಿಚಾರವಾಗಿ ಅಂತಕ್ಕಂಥ ವಿಚಾರಕ್ಕೆ ಅದು ಬರೆಯೋದಕ್ಕೆ ದುಡ್ಡಿಲ್ಲ. ಏನು ಮಾಡ್ತಾರೆ, ಮಹಾರಾಜರ ಹತ್ರ ಕಳಿಸ್ಕೊಡ್ತಾರೆ. ಇದನ್ನ ನೋಡಿ ಸ್ವಾಮಿ, ನಾನು ಪುಸ್ತಕ ಬರೆದಿದ್ದೀನಿ, ಇದನ್ನು ತಾವು ಪ್ರಕಟ ಮಾಡೋದಕ್ಕೆ ಸಹಾಯ ಮಾಡಬೇಕು ತಾವು ಅಂತಂತ. ಅಷ್ಟೊತ್ತಿಗೆ ಏನಾಗಿರುತ್ತೆ, ಶೃಂಗೇರಿಯಿಂದ ಈ ವಿರೂಪಾಕ್ಷ ಶಾಸ್ತ್ರಿಗಳು ಇವರಿಗೆ ಮಹಾರಾಜರಿಗೆ ಯುವರಾಜರಿಗೆ ಶಾಂಕರ ಭಾಷೆ ಪಾಠ ಮಾಡೋದಕ್ಕೆ ಅರಮನೆಗೆ ಹೊರಟೋಗಿರ್ತಾರೆ. ನೋಡಿ ಹೇಗಾಯಿತು. ಮಹಾರಾಜರು ಇವರಿಗೆ ಪುಸ್ತಕ ಕೊಡ್ತಾರಲ್ಲ, ಆ ಪುಸ್ತಕನ ಅದನ್ನು ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಟ್ಬಿಡ್ತಾರೆ. ನೋಡಿ, ಇದನ್ನು ನೋಡಿ, ಇದು ಪ್ರಕಟಣೆ ಯೋಗ್ಯವಾಗಿದೆಯಾ ನೋಡಿಬಿಟ್ಟು, ಯೋಗ್ಯವಾಗಿದೆ ಅಂತ ಆದರೆ ಹೇಳಿ ನಾವು ಪ್ರಕಟಿಸ್ತೇವೆ ಅಂತ ಹೇಳ್ತಾರೆ. ಇದು ಗೊತ್ತಿದ್ದ ವಿಚಾರ ತಾನೇ ಇದು. ಯಾರು ಬರೆದಿದ್ದಪ್ಪ? ಇವನು ಸುಬ್ರಹ್ಮಣ್ಯ ಶರ್ಮ ಬರೆದಿದ್ದ. ಇವ್ರು ಏನು ಮಾಡ್ತಾರೆ, ಮಾಡೋದಿಲ್ಲ, ಅಥವಾ ಸ್ವಲ್ಪ ನೋಡ್ತಾರ ಏನೋ ಗೊತ್ತಿಲ್ಲ, ನೋಡ್ಬಿಟ್ಟು ಆ ಒಂದು ಹ್ಯಾಂಡ್ ರೈಟಿಂಗ್ ಪುಸ್ತಕ ಇರುತ್ತಲ್ಲ ಅದ್ರ ಮೇಲೆ ನೋಟ್ ಬರೆದು ಬಿಡ್ತಾರೆ. ನೋಟ್ ಏನು ಬರೀತಾರೆ, ಅನಾದರಣೀಯೋಯಂ ಗ್ರಂಥ ಅಂತ ನೋಟ್ ಬರೆದು ಬಿಡ್ತಾರೆ. ಮುಗಿದೋಯ್ತಲ್ಲ. ಅನಾದರಣೀಯೋಯಂ ಗ್ರಂಥ ಅಂದರೆ ಇದೇನು ಆದರಿಸ್ತಕ್ಕದ್ದಲ್ಲ ಅಂತಕ್ಕಂಥದ್ದು ಮಹಾರಾಜರು ನೋಡ್ತಾರೆ. ಅವರು ಸ್ವಲ್ಪ ಸಂಕಟ ಆಗುತ್ತೆ. ಏನು ಇಷ್ಟೊಂದು ನಮ್ಮ ಇದೆಲ್ಲ ಅನುವಾದ ಮಾಡಿಕೊಟ್ಟಿದ್ದಾರೆ, ಇವರು ಅನಾದರಣೀಯ ಗ್ರಂಥ ಅಂತ ಹೇಳಿಬಿಟ್ರಲ್ಲ ಅಂತ ಸ್ವಲ್ಪ ಇದು. ಆದರೂ ಕೂಡ ವಿರೂಪಾಕ್ಷ ಶಾಸ್ತ್ರಿಗಳ ಮಾತನ್ನು ತೆಗೆದುಹಾಕುವಾಗಿಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಇಲ್ಲಪ್ಪ ಇದು ಆಗೋದಿಲ್ಲ ನಮ್ಮ ಕೈನಲ್ಲಿ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಬಿಡ್ತಾರೆ. ಇದು ತೀವ್ರವಾದ ನಿರಾಸೆ ಆಗಿಬಿಡುತ್ತೆ. ಏನಾಯಿತು, ತೀವ್ರವಾದ ನಿರಾಸೆ. ಆದರೂ ಕೂಡ ಇವ್ರಿಗೆ ಎಲ್ಲೋ ಒಂದು ಆಸೆ. ಅದಕ್ಕೆ ತಕ್ಕ ಹಾಗೆ ಮಹಾರಾಜರಿಗೂ ಕೂಡ ಏನು ಇವರ ಪುಸ್ತಕನ ನಾನು ನಿರಾಕರಣೆ ಮಾಡಿಬಿಟ್ಟೆ, ಏನಾದರೂ ಮಾಡಿ ಅವರಿಗೆ ಸಹಾಯ ಮಾಡಬೇಕಲ್ಲ. ಹೇಗೆ ಸಹಾಯ ಮಾಡೋದು? ಆವಾಗೆಲ್ಲ ಯಾರಿಗೂ ಇವಾಗಂತಲ್ಲ ಏನೋ ಫೇವರ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತೇನಿಲ್ಲ. ಅರ್ಹತೆ ಯಾರಿಗಿದೆ ಅವರೆಲ್ಲರಿಗೂ ಫೇವರೇ. ಆಗ ನಮ್ಮೊಂದು ಇದರಲ್ಲಿ ಇವರಿಗೆ ಅರ್ಹತೆ ಮೇಲೆ ಎಲ್ಲ ಪುಸ್ತಕನೂ ಪ್ರಕಟಣೆ ಮಾಡ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ. ಇನ್ನೇನು ಕೊಡೋದು ಇವರಿಗೆ ಅಂತ ನೋಡ್ಬಿಟ್ಟು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದ ತಕ್ಷಣ ಇವ್ರಿಗೊಂದು ಹೊಳೆಯುತ್ತೆ ಮಹಾರಾಜರಿಗೆ. ಓಹೋ, ಅವರು ದೊಡ್ಡಪ್ಪನ ಹೆಸರಲ್ಲಿ ದೇವರಾಜ ಬಹದ್ದೂರ್ ಅಂತಂತ, ಅವ್ರ ದೊಡ್ಡಪ್ಪನ ಹೆಸರಲ್ಲಿ
ಒಂದು ಸ್ಕಾಲರ್ಶಿಪ್ ಅಂದರೆ ಸ್ಕಾಲರ್ಶಿಪ್ ಅಲ್ಲ ಅದು, ವಿದ್ವಾಂಸರಿಗೆ ಒಂದು ಸನ್ಮಾನ, ಒಂದು ಇಡಿಗಂಟು ಅಂತ ಇಟ್ಟಿರ್ತಾರೆ. ಅದನ್ನು ಪ್ರತಿ ವರ್ಷ ಕೊಡ್ತಾ ಇರ್ತಾರೆ ವಿದ್ವಾಂಸರಿಗೆ. ಅದನ್ನ ಏನು ಮಾಡ್ತಾರೆ, ಇವರು ಇಷ್ಟೊಂದು ಪುಸ್ತಕ ಚಾಮರಾಜೇಂದ್ರ ಗ್ರಂಥಮಾಲ ಪ್ರಕಟ ಮಾಡಿದ್ದಾರಲ್ಲ, ಅದಕ್ಕೆ ಏನೋ ಒಂದು ಮರ್ಯಾದೆಯನ್ನು ಮಾಡ್ತಾ ಈ ದೇವರಾಜ ಬಹದ್ದೂರ್ ದತ್ತಿ ಇಡಿಗಂಟನ್ನು ಈ ವರ್ಷ ಇವರಿಗೆ ಕೊಡ್ತಕ್ಕದ್ದು ಅಂತ ಬರೀತಾರೆ ಸ್ವಾಮಿಗಳು. ಆರ್ಡರ್ ಮಾಡ್ತಾರೆ. ಅದ್ರ ಮೇಲೆ ಇವರಿಗೆ ಅದರ ಒಂದು ಅಮೌಂಟ್ ಎಷ್ಟು, 300 ರೂಪಾಯಿಗಳು. ಆವಾಗ ಎಷ್ಟು ಸಂಬಳ ಬರ್ತಾ ಇದ್ದಿದ್ದು? 15 ರೂಪಾಯಿ. 15 ರೂಪಾಯಿ ಸಂಬಳ ತಗೋತಾ ಇದ್ದವನಿಗೆ 300 ರೂಪಾಯಿ ಒಟ್ಟಿಗೆ ಬಂದ್ಬಿಟ್ರೆ ಎಷ್ಟು ಆನಂದ ಆಗುತ್ತೆ. ಓಹೋ, ಇವರಿಗೆ ಆನಂದಕ್ಕೆ ಪಾರವೇ ಇಲ್ಲ. ಒಂದಷ್ಟೆಲ್ಲ ತಾವು ಶೇಖರಣೆ ಮಾಡಿ ಇಟ್ಕೊಂಡಿರೋ ದುಡ್ಡು ಆ 300 ರೂಪಾಯಿ ಬಂತು, ಮೂಲ ವಿದ್ಯಾನ ಪ್ರಕಟಣೆ ಮಾಡೇ ಬಿಟ್ರು. ಅದು ಮೊದಲನೆಯ ಭಾಗ. ಈಗ ನಮ್ಮ ಎದುರಿಗೆ ಇರ್ತಾ ಇರ್ತಕ್ಕಂಥ ಮೂಲ ವಿದ್ಯಾನಿರಾಸ ಅಂತಕ್ಕಂಥದ್ದು ಮೊದಲನೆಯ ಭಾಗ. ಅದನ್ನು ಪ್ರಕಟಣೆ ಮಾಡಿದ್ರು, ಎಲ್ಲ ವಿದ್ವಾಂಸರಿಗೂ ಕಳಿಸ್ಕೊಟ್ರು. ಅವರಿಂದ ಕೆಲವರಿಂದ ಇದು ಸರಿಯಾಗಿದೆ ಅಂತ ಬಂತು. ಕೆಲವರು ಸಂಪ್ರದಾಯವಾದಿಗಳು ಇಲ್ಲ, ಇದು ಸರಿ ಇಲ್ಲ ಅಂತ ಬರೆದ್ರು. ಅದು ಬೇಡ, ಅದೆಲ್ಲ ಹಾಳಾಗಿ. ಆದರೆ ನೋಡಿ, ಇದು ಶಾಂಕರ ಭಾಷ್ಯದ ಒಳಮರ್ಮ ಇದು ಅಂತ ಹೇಳಿ ಅದಕ್ಕೆ ಪೂರಕವಾಗಿ ಆ ಸೂತ್ರ ಭಾಷ್ಯ ತತ್ವ ವಿವೇಚನೆ ಅಂತಕ್ಕಂಥ ಗ್ರಂಥ ಬರೆದ್ರು. ಚತುಸ್ಸೂತ್ರೀ ಭಾಷ್ಯ ಅದು, ಅದಕ್ಕೆ ವಿವರಣೆ. ಮತ್ತು ಮಾಂಡೂಕ್ಯ ರಹಸ್ಯ ವಿವೃತ್ತಿ ಅಂತಕ್ಕಂಥ ಗ್ರಂಥ ಬರೆದ್ರು, ಅದ್ಭುತವಾದ ಗ್ರಂಥ ಇದು. ಮಾಂಡೂಕ್ಯ ರಹಸ್ಯ ಉಪನಿಷತ್ತಿಗೆ ಇದಕ್ಕೆ ಬಂದಿರತಕ್ಕಂಥ ಗ್ರಂಥ. ಮತ್ತೆ ಈ ಒಂದು ಮೂಲ ವಿದ್ಯಾ ನಿರಾಸ ಅಂತಕ್ಕಂಥದ್ದು ಸ್ವತಂತ್ರವಾದ ಗ್ರಂಥ, ಸ್ವತಂತ್ರವಾದ ವಿಚಾರಧಾರೆ. ಮತ್ತು ನೈಷ್ಕರ್ಮ ಸಿದ್ಧಿಯನ್ನು ನೋಡಿದ್ರು, ಅದಕ್ಕೆ ಕ್ಲೇಶಾಪಹಾರಣೆ ಅಂತ ಬರೆದರು. ಭಗವದ್ಗೀತೆಯನ್ನು ನೋಡಿದ್ರು, ಗೀತಾಶಾಸ್ತ್ರಾರ್ಥ ವಿವೇಕ ಅಂತ ಬರೆದರು. ಇದೆಲ್ಲಕ್ಕೂ ಕೂಡ ಮೇರು ಕೃತಿಯಾಗಿ ಇವರು ಏನನ್ನು ಆಲೋಚನೆ ಮಾಡಿದ್ದರೋ, ಯಾರು ವ್ಯಾಖ್ಯಾನಕಾರರು ಸುಮಾರು 14 ವ್ಯಾಖ್ಯಾನಕಾರರನ್ನು ಅವರು ಓದಿ ಅರ್ಥ ಮಾಡಿಕೊಂಡು, ಅವ್ರು ಏನು ಓದಿದ್ದಾರೆ ಅದನ್ನೆಲ್ಲ, ಅವರೇನು ಬರೆದಿದ್ದಾರೆ ಅದೆಲ್ಲವನ್ನು ಕೂಡ ಒಂದು ಕಡೆ ಕ್ರೋಢೀಕರಿಸಿ ತಮ್ಮ ಒಂದು ಅಭಿಪ್ರಾಯವನ್ನು ಕೊಟ್ಟು, ಅದಕ್ಕೆ ಪೂರಕವಾಗಿ ಭಾಷ್ಯವಾಕ್ಯಗಳ ಪ್ರಮಾಣಗಳನ್ನು ಕೊಟ್ಟು, ನೋಡಿ ಇದು ಭಾಷ್ಯವಾಕ್ಯ ಪ್ರಮಾಣ, ವ್ಯಾಖ್ಯಾನಗಳಲ್ಲಿ ಈ ಥರ ಹೇಳಿದ್ದಾರೆ, ಇದು ಹೇಗೆ ಸರಿ ಹೋಗುತ್ತೆ ಅಂತಕ್ಕಂಥ ತುಲನಾತ್ಮಕವಾದ ಗ್ರಂಥ, ಅತ್ಯಂತ ಸಂಶೋಧನಾತ್ಮಕವಾದ ಗ್ರಂಥ ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಅಂತಕ್ಕಂಥ ಗ್ರಂಥ. ಅದನ್ನು ರಚನೆ ಮಾಡಿದ್ರು, ಸ್ವತಂತ್ರ ಗ್ರಂಥ. ಅಲ್ಲಿ ಬಂದಿರತಕ್ಕಂಥ ಕೊಟೇಶನ್ಸು ಅಂತಕ್ಕಂಥದ್ದು ನಭೂತೋ ನಭವಿಸ್ತು, ಯಾವನ ಕೆಲವು ಸಾಧ್ಯವೇ ಇಲ್ಲ ಮಾಡೋದಕ್ಕೆ, ಅಂಥ ಗ್ರಂಥ ಅದು. ಅದನ್ನು ಏನು ಮಾಡೋದು, ಅದನ್ನು ಪ್ರಚಾರ ಮಾಡಬೇಕಾದ್ದು, ಸಾಕಷ್ಟು ಪ್ರಚಾರ ಅದೆಲ್ಲ ಆಗ್ತಾ ಇಲ್ಲ. ಅದು ಬಿಡಿ, ಅದು ನಮಗೆ ಬೇಡ, ಅವೆಲ್ಲ. ಅದು ಆ ಒಂದು ಇಷ್ಟು ಗ್ರಂಥವನ್ನು ಮಾಡಿದ್ರು. ಕನ್ನಡದಲ್ಲಿ ಬೇಕಾದ ಗ್ರಂಥವನ್ನು ಬರೆದರು, ಇಂಗ್ಲೀಷಿನಲ್ಲಿ ಬರೆದರು. ನೋಡಿ, ಇವರ ಭಾಷಾ ಒಂದು ಪ್ರಭುತ್ವ ಎಷ್ಟು ಮಟ್ಟಕ್ಕೆ ಇತ್ತು ಅಂದರೆ, ಆಗಿನ ಕಾಲದಲ್ಲಿ ಸಂಸ್ಕೃತದಲ್ಲೇ ಬರೆದ್ರೆ ಅದಕ್ಕೊಂದು ತೂಕ ಇತ್ತು. ಆದ್ದರಿಂದ ಇವರು ಸಂಸ್ಕೃತ ಗ್ರಂಥಗಳನ್ನು ಬರೆದರು. ಈ ಸಂಸ್ಕೃತ ಗ್ರಂಥದಲ್ಲಿ ನಾನು ಅಲ್ಲಿ ಎಲ್ಲ ಗ್ರಂಥಗಳನ್ನು ಸ್ವಲ್ಪ ಹೆಚ್ಚು ಕಡಿಮೆ ಓದಿದ್ದೇನೆ ಎಲ್ಲದನ್ನು. ನಾನು ಹೇಳೋ ಮಾತಲ್ಲ ಇದು. ಎಷ್ಟು ಜನ ಈ ನಮ್ಮ HV ನಾಗರಾಜರಾವ್ ಇದ್ದಾರಲ್ಲ, ಅವ್ರ ಹತ್ರ ಒಂದು ಸರಿ ಹೋಗಿದ್ದೆ, ಯಾವುದೋ ಒಂದು ಇದಕ್ಕೆ. ನಾನು ನಮ್ಮ ಅರವಿಂದ್ ಇಬ್ಬರು ಹೋಗಿದ್ದೆ. ಆಮೇಲೆ ಇನ್ನೂ 1-2 ಸರಿ ಹೋಗಿದ್ದೆ ನಾನು, ಯಾವುದೋ ವಿಚಾರ ಪುಸ್ತಕ ಕೊಡೋದಕ್ಕೆ ಹೋಗಿದ್ದೆ. ಆವಾಗ ಅವರು ಒಂದು ಮಾತು ಹೇಳಿದ್ರು. ನಾನು ಈ ಮಾಂಡೂಕ್ಯ ರಹಸ್ಯ ವಿವೃತ್ತಿ ಪುಸ್ತಕ ಅವ್ರಿಗೆ ಕೊಟ್ಟು ಬಂದಿದ್ದೆ. ಮತ್ತೊಂದು ಸರಿ ಅವ್ರ ಮನೆಗೆ ಹೋದಾಗ ಅವರು ಅದರಲ್ಲಿ ಒಂದು ವಾಕ್ಯನ ಓದ್ಬಿಟ್ಟು ಹೇಳಿಬಿಟ್ಟು, ನೋಡಿ ಸಂಸ್ಕೃತದಲ್ಲಿ ವಾಕ್ಯ ರಚನೆಯನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದು ಈ ಪುಸ್ತಕನ ಓದಿ ಕಲಿಬೇಕಪ್ಪ.
ನೋಡಿ, ಅವರೇನು ಸ್ವಾಮಿಗಳ ಒಂದು ಪುಸ್ತಕವನ್ನೇನು ಅಧ್ಯಯನ ಮಾಡಿಲ್ಲ. ಅವರು ಘನ ವಿದ್ವಾಂಸರು, ಇಲ್ಲ ಅಂತಲ್ಲ. ಅದು ಸ್ವಾಮಿಗಳ ಪುಸ್ತಕವನ್ನು ಅವರೇನು ಅಷ್ಟೊಂದು ಆಳವಾಗಿ ಅಧ್ಯಯನ ಮಾಡಿಲ್ಲ. ನಾ ಪುಸ್ತಕ ಕೊಟ್ಟ ಮೇಲೆ ಬಹುಶಃ ನೋಡಿದ್ದಾರೆ ಅಂತ ಕಾಣುತ್ತೆ, ಸುಮ್ಮನೆ ಪರಿಚಯ ಇತ್ತು, ಗೊತ್ತಿಲ್ಲ. ವಾಕ್ಯ ಹೇಳಿ ವಾಕ್ಯ ರಚನೆಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಕಲಿಬೇಕಾದ್ರೆ ಸ್ವಾಮಿಗಳ ಪುಸ್ತಕ ಓದಬೇಕು. ಇಂತಹ ವಾಕ್ಯ ರಚನಾ ಕ್ರಮ ನಾವು ಎಲ್ಲಿ ನೋಡಿದ್ದೇವೆ ಗೊತ್ತೇನು? ಯಾವುದೋ ಬಾಣನ ಗ್ರಂಥ, ಭಾಸನ ಗ್ರಂಥ ಮತ್ತು ಕಾಳಿದಾಸನ ಉಪಮೆಗಳು ಇದರಲ್ಲಿ ನೋಡಿದ್ದೇವೆ. ಅದನ್ನು ಬಿಟ್ಟರೆ ಬರತಕ್ಕಂಥದ್ದು ಎಲ್ಲಿ? ಶಾಂಕರ ಭಾಷ್ಯಗಳಲ್ಲಿ. ಅದ್ಭುತವಾದ ಭಾಷ್ಯ ಅದು. ಅದೇ ಶೈಲಿಯಲ್ಲಿ ರಚನೆ ಮಾಡಿದ್ದಾರೆ ಈ ಸ್ವಾಮಿಗಳು. ಏನು ರಚನಾಕ್ರಮ ಏನು, ವಾಕ್ಯ ರಚನಾಕ್ರಮ ಏನು, ಆಮೇಲೆ ಪದ ಪ್ರಯೋಗಗಳು ಹೇಗಿದೆ, ಮತ್ತು ವ್ಯಾಕರಣ ಪ್ರಯೋಗ ಹೇಗಿದೆ, ಒಂದೊಂದು ಕೂಡ ಪ್ರೌಢಿಮೆಯಲ್ಲಿ ಅದ್ಭುತ, ಅತ್ಯದ್ಭುತ, ಮಹದಾಶ್ಚರ್ಯ ಅಂತ ಯಾರು ಹೇಳಿದ್ದು? ನಾವಲ್ಲ, ಅವರು ನಾಗರಾಜರಾವ್. ಅವರು ಯಾರು? ಜಾಗತಿಕ ವಿದ್ವಾಂಸರು. ಅಥಾರಿಟಿ, ದಿ ಅಥಾರಿಟಿ ಫಾರ್ ಸಾಂಸ್ಕ್ರಿಟ್ ಗ್ರಾಮರ್ ಇವತ್ತಿಗೂ ಕೂಡ. ಮತ್ತೆ ಇನ್ನೂ ಬೇಕಾದಷ್ಟು ಜನ ವಿದ್ವಾಂಸರು. ನಾವೊಂದು ಫಂಕ್ಷನ್ ಮಾಡಿದ್ವಿ ನೋಡಿ, ಅಲ್ಲಿ ಪ್ರತಿಯೊಬ್ಬರು ನಾವೊಂದು ಓದಿದೆ, ಅದೆಲ್ಲ ಇದೆ. ಇವತ್ತು ಓದೋಕ್ಕೆ ಟೈಮ್ ಇಲ್ಲ ಅದೆಲ್ಲ. ನಮ್ಮ ಕುಪಾ ವಿಶ್ವನಾಥ ಶರ್ಮರು, ಆಮೇಲೆ ನರಸಿಂಹಮೂರ್ತಿಗಳು, ಇವ ಇಲ್ಲ ಪಾಪ ಅವರು ನರಸಿಂಹಮೂರ್ತಿಗಳು, ಆಮೇಲೆ ಮಹೇಶ್ವರನ್ ಅವರು ಎಲ್ಲ ಸಂಸ್ಕೃತದಲ್ಲೇ ಬರ್ಕೊಟ್ಟಿದ್ದಾರೆ. ಏನು ಸ್ವಾಮಿಗಳ ಶೈಲಿ! ಅವರ ವಿಚಾರಧಾರೆನ ನಾವು ಒಪ್ಪೋದೋ ಬಿಡೋದೋ ವೈಯಕ್ತಿಕವಾದ ವಿಷಯ, ಅದು ಬಿಡಿ, ಅದು ಬೇರೆ ವಿಚಾರ. ಆದರೆ ಆ ಸ್ವಾಮಿಗಳ ಸಂಸ್ಕೃತ ಆ ಒಂದು ವಾಗ್ಧಾರೆ ಇದೆಯಲ್ಲ, ಅದಕ್ಕೆ ಮನಸೋಲದೆ ಇರತಕ್ಕಂಥವರು ಯಾವನೂ ಇಲ್ಲ. ವಿದ್ವಾಂಸನಾದರೆ ಅವರ ಒಂದು ಭಾಷೆಗೆ, ಆ ಭಾಷಾ ಸೌಂದರ್ಯಕ್ಕೆ ಮನಸೋಲಲೇಬೇಕು. ಅಂಥ ಅದ್ಭುತವಾದ ರಚನಾ ಕ್ರಮ ಅವರದ್ದು, ಸ್ವಾಮಿಗಳದು ಅಂತ ಅವರು ಹೇಳೋದಲ್ಲ, ಬರ್ಕೊಟ್ಟಿದ್ದಾರೆ ನಮಗೆ. ಇಂತಹ ಒಂದು ಅದ್ಭುತವಾದ ರಚನಾ ಶೈಲಿ, ಆ ವಿಚಾರಧಾರೆ, ಮತ್ತು ನಾವೆಲ್ಲ ನೋಡಿದ್ದೀವಲ್ಲ, ಆ ಮಾಂಡುಕ್ಯ ರಸ ವಿವೃತ್ತಿಯಲ್ಲೇ ಆಗಲಿ, ಅಥವಾ ಎಲ್ಲಿ ಆ ಒಂದು ಪ್ರಕ್ರಿಯೆ ಪ್ರತಿಭಿಜ್ಞೆ ಆಗಲಿ, ಎಷ್ಟು ಆ ಒಂದು ಪ್ರಮಾಣ ವಾಕ್ಯ ಅಂತಕ್ಕಂಥದ್ದು, ಶಾಂಕರ ಭಾಷ್ಯ ವಾಕ್ಯಗಳಂತೂ ಕೂಡ ನಾವೇ ನೋಡ್ತಾ ಸೂತ್ರ ಭಾಷೆಯಲ್ಲಿ ಒಂದೊಂದು ವಾಕ್ಯವೂ ಕೂಡ ಅವರ ಒಂದು ಧಮನಿಗಳಲ್ಲಿ ಹರಿತಾ ಇವೆ. ಒಂದೊಂದು ವಾಕ್ಯ ಕೂಡ ಅಷ್ಟು ಅವರಿಗೆ ಪ್ರಾವೀಣ್ಯ ಅದರಲ್ಲಿ, ಆ ಪ್ರಮಾಣ ಅದರಲ್ಲಿ. ನೋಡಿ, ಅಲ್ಲಿ ನೋಡಿ ಅಂತಾರೆ, ಸುಸಂಹಿತೆ ನೋಡಿ ಅಂತಾರೆ, ಪಾಣಿನಿ ವ್ಯಾಕರಣ ನೋಡಿ ಅಂತಾರೆ, ಗೌತಮ ಧರ್ಮಸೂತ್ರ ನೋಡಿ ಅಂತಾರೆ. ಎಷ್ಟು ಪುಸ್ತಕ! ಅಯ್ಯೋ ಅಯ್ಯೋ! ಎಲ್ಲವನ್ನು ಅಧ್ಯಯನ ಮಾಡಿ, ಇವೆಲ್ಲವನ್ನು ಜೀರ್ಣಿಸಿಕೊಂಡು ಸ್ವತಃ ತಾವು ಬದುಕಿದ್ದದ್ದೇ ಯಾತಕ್ಕೋಸ್ಕರ? ಜೀವಿತವೇ ಆ ಶಾಂಕರ ಭಾಷ್ಯದ ಯಥಾವತ್ತಾದ ಅರ್ಥವನ್ನು ಅನಾವರಣ ಮಾಡುವುದಕ್ಕೋಸ್ಕರವೇ ಅವರ ಅವತಾರವಾಯಿತು. ಅಂದರೆ ಯಾವ ಅತಿಶಯೋಕ್ತಿಯೂ ಇಲ್ಲ. ಒಂದು ಕಡೆ ಈ ಮಾಂಡುಕ್ಯ ರಸ ವಿವೃತ್ತಿಯಲ್ಲೇ ಅವರು ಬರ್ಕೊಂಡಿದ್ದಾರೆ ನೋಡಿ, ಇಷ್ಟೆಲ್ಲ ನಾನು ಬರೆದಿದ್ದೇನೆ. ನಾನು ಬರೆದಿದ್ದು ಯಾರು? ನಾನು ಖಂಡಿತವಾಗಲೂ ಇದನ್ನು ಬರೆದಿಲ್ಲ. ಬಟ್ ಬರೆದವರು ಯಾರು ಅಂತಂದರೆ, ಆ ಒಂದು ಸ್ವಯಂ ಶಂಕರ ಭಗವತ್ಪಾದರು ನನ್ನ ಕೈಯಿನಿಂದ, ನನ್ನ ಲೇಖಣಿಯಿಂದ ನನ್ನ ಕೈ ಹಿಡಿದುಕೊಂಡು ಈ ರೀತಿ ಬರೆಸಿದ್ದಾರೆ ಅಂತಕ್ಕಂಥದ್ದು ಇಲ್ಲೇ ಈ ಮಾಂಡುಕ್ಯ ರಹಸ್ಯ ವಿವೃತ್ತಿನಲ್ಲಿ ಕೊನೆಯದಾದ ಒಂದು ಶ್ಲೋಕದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ. ನಾನೆಲ್ಲ ಬರೆದಿದ್ದು, ಶಂಕರ ಭಗವತ್ಪಾದರೆ ಇದನ್ನು ಬರೆದಿರತಕ್ಕಂಥದ್ದು, ಕೈ ಹಿಡಿದು ನನ್ನ ಕೈಯಿಂದ ಬರೆಸಿದ್ದಾರೆ ಅಷ್ಟೇ ಅಂತಕ್ಕಂಥದ್ದು. ಇಂತಹ ಒಂದು ವಿಚಾರ, ಈ ಒಂದು ಅದ್ಭುತವಾದ ಇವತ್ತು ಈಚೆಗೆ ಅವರ ಒಂದು ವಾಗ್ಝರಿ ಅಂತಕ್ಕಂಥದ್ದು
ಕೆಲವರಿಗೆ ಅರ್ಥವಾಗ್ತಾ ಇದೆ. ಆದರೂ ಕೂಡ ಅಷ್ಟು ಈ ನಮ್ಮ ಒಂದು ಇದರ ಮಟ್ಟಿಗೆ ಪ್ರಚಾರ ಇನ್ನು ಬಹಳವಾಗಿ ಆಗಬೇಕು. ನೋಡಿ, ಪ್ರತಿಯೊಂದು ಕೂಡ ಆ ಒಂದು ಕನ್ನಡಕ್ಕೆ ತರ್ಜುಮೆ ಆಗಬೇಕು. ಯಾವುದು ಈ ಸಂಸ್ಕೃತ ಗ್ರಂಥಗಳು. ಈ ಇನ್ನೊಂದು ಒಂದು ವಿಚಾರ ಹೇಳೋದಾದರೆ, ಇವೆಲ್ಲವೂ ಕೂಡ ಈ ನೋಡಿ, ವಿವೃತಿಯೇ ಆಗಲಿ, ಈ ಒಂದು ಪ್ರತ್ಯಭಿಜ್ಞೆ ಆಗಲಿ, ಇದು ಈ ಸಾಮಾನ್ಯರಿಗೆ ಯಾರೋ ಸಾವಿರಾರು ಜನ ನಿಂತ್ಕೊಂಡು ಭಗವದ್ಗೀತೆ ಬೇಕಾದಷ್ಟು ಜನ ಮಾಡ್ತಾರಲ್ಲ ಇವಾಗ, ಹಾಗೆ ಮಾಡ್ತಕ್ಕದ್ದಲ್ಲ, ಖಂಡಿತ ಅರ್ಥವಾಗೋದಿಲ್ಲ. ಇದು ಕೇವಲ ವಿದ್ವಾಂಸರಿಗಾಗಿ ಇರತಕ್ಕಂಥದ್ದು. ಸಾಕು, ಒಬ್ಬ ವಿದ್ವಾಂಸ ಅರ್ಥ ಮಾಡಿಕೊಂಡು ಅದನ್ನು ಹೇಳಿದ್ರೆ 1000 ಜನಕ್ಕೆ ಕೇಳ್ಬೋದಂತ. ಹೌದು ತಾನೆ? ಹಾಗೆ ಇದು ಈ ಒಂದು ಇಂತಹ ಒಂದು ಈ ಒಂದು ವಿದ್ವತ್ ಪೂರ್ಣವಾಗಿರ್ತಕ್ಕಂತಹ ಇಂತಹ ಕೃತಿಗಳನ್ನು ಬರೆದು ಪೂರ್ಣವಾದ ಒಂದು ಆಯಸ್ಸು 96 ವರ್ಷಗಳ ಕಾಲ, ಎಷ್ಟನೇದು 88ನೇ ವಯಸ್ಸಿನಲ್ಲಿ ಬರೆದರು, ಆ ವಿವೃತಿ ಬರೆದರು. 82ನೇ ವಯಸ್ಸಲ್ಲಿ ಬರೆದರು, ಪ್ರತ್ಯಭಿಜ್ಞಾ ಬರೆದರು. ಗೀತಾಶಾಸ್ತ್ರಾರ್ಥ ವಿವೇಕ ಬರೆದರು ಅವರು 78ನೇ ವಯಸ್ಸಿನಲ್ಲಿ. ಏನಿವೆಲ್ಲ ಬರೆಯು ಸಾಮಾನ್ಯನ? ಆ ಒಂದು ಮತ್ತೆ ಆ ಕ್ರಮ ಹೇಗಿತ್ತು ಆ ಪುಸ್ತಕ. ನಾವು ಹೇಳ್ತಾ ಇರ್ತೇವೆ, ನನ್ನೇ ಒಬ್ಬರು ಹೇಳಿದರು, ಏನಾದರೂ ಕೂಡ ಸಂಸ್ಕೃತದಲ್ಲಿ ನಾವು ಹೇಗೆ ಬರಿಬೋದು ಸ್ವಲ್ಪ ಅಂತ ಕಲಿಬೇಕಾದ್ರೆ ನಾವು ಭಾಳ ಸ್ವಾಮಿಗಳ ಒಂದು ಗ್ರಂಥವನ್ನು ಓದಬೇಕು. ಮತ್ತು ತಾತ್ವಿಕ ದೃಷ್ಟಿಯಿಂದಲಂತೂ ಕೂಡ ಅದನ್ನು ಮೀರಿಸತಕ್ಕಂತಹ ಇನ್ನೊಂದು ಗ್ರಂಥ ಬಂದಿಲ್ಲ. ಇಷ್ಟೊಂದು ಹೆಗ್ಗಳಿಕೆ ಇರತಕ್ಕಂಥದ್ದು ಆ ಒಂದು ಮಹಾತ್ಮರು. ಆ ಒಂದು ಮಹಾತ್ಮರ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಏನು ಆಚರಿಸೋದು ಅಂದರೆ ಏನಿಲ್ಲ, ಪಾದಪೂಜೆ ಮಾಡೋದಾ? ಇಲ್ಲದೇ ಇದ್ದರೆ ಈ ಷೋಡಶೋಪಚಾರ ಪೂಜೆ ಮಾಡಿಬಿಡೋದ? ಅಯ್ಯಯ್ಯೋ, ಅವೆಲ್ಲ ಇಲ್ಲ ಸ್ವಾಮಿ. ನಾವು ಏನು ಮಾಡ್ತಾ ಇದ್ದೇವೆ ನೋಡಿ, ಇವತ್ತಿನ ದಿವಸ ಮಾಂಡೂಕ್ಯ ರಸ ವಿವೃತ್ತಿಯನ್ನು ಮಾಡಿದೆ, ಅದು ಅವರು ಸಲ್ತಕ್ಕಂಥ ಒಂದು ಯಾವುದದು ಪ್ರಣಾಮ ಅಂತ ಹೇಳ್ಬೋದು, ಪೂಜೆ ಅಂತ ಹೇಳ್ಬೋದು, ಕೃತಜ್ಞತೆ ಅಂತ ಹೇಳ್ಬೋದು, ನಿಜವಾಗಿ ಅವರ ಒಂದು ಆರಾಧನೆ ಅಂತ ಹೇಳ್ಬೋದು ಅಷ್ಟೇ. ಅವ್ರ ಪುಸ್ತಕವನ್ನು ಓದಬೇಕು, ಅರ್ಥ ಮಾಡಿಕೊಳ್ಬೇಕು, ನಾವು ಕೃತಾರ್ಥರಾಗಬೇಕು ಅಂತಕ್ಕಂಥದ್ದು. ಇಷ್ಟು ಕೆಲವು ವಿಚಾರ. ಇದು ಇವತ್ತಿನ ದಿವಸ ಟೈಮ್ ಆಗೇ ಹೋಯಿತು. ಆದರೂ ಕೂಡ ಇನ್ನು ಸ್ವಲ್ಪ ಒಂದೇ ಒಂದು ಈ ಒಂದು ಜಯಂತಿ ಅಂತ ಕೆಲವು ವಿಚಾರವನ್ನು ಹೇಳಿದ್ದಾಯಿತು. ಅವರ ಒಂದು ಜಯಂತಿ ಅರ್ಥಪೂರ್ಣವಾಗಬೇಕಾದ್ರೆ ಅವರ ಒಂದು ಕೆಲವು ವಾಕ್ಯಗಳನ್ನೇ ಓದಬೇಕಲ್ಲ. ಆದ್ದರಿಂದ ಕೇವಲ ಇವತ್ತಿನ ಭಾಗ, ನಾಳೆ ಇದನ್ನು ಮುಂದುವರಿಸೋಣ. ಈ ಮಾಂಡೂಕ್ಯ ರಸ ವಿವೃತ್ತಿನಲ್ಲಿ 47ನೆಯ ಕಾರಿಕೆ, ಅದನ್ನು ಒಂದು ಸಾರಿ ಪಾರಾಯಣ ಮಾಡ್ತೇನೆ. ನಾನೇ ಪಾರಾಯಣ ಮಾಡಿಬಿಟ್ಟು ಈ ಭಾಷ್ಯ ವಿವೃತ್ತಿ ಭಾಗ ಇದೆಯಲ್ಲ, ಅದನ್ನು ಕೇವಲ 2 ಪಂಕ್ತಿ ಮಾತ್ರ ಓದಿ ಇವತ್ತಿನ ಇದನ್ನು ಮುಕ್ತಾಯ ಮಾಡ್ತೇನೆ ಅಷ್ಟೇ. 47ನೇ ಕಾರಿಕೆ. ಯಾಕೆಂದರೆ ಸ್ವಾಮಿಗಳ ಆರಾಧನೆ ನಾವು ಮಾಡಬೇಕಾದ್ರೆ ಇದನ್ನು ಈ ರೀತಿಯಾಗಿ ಇನ್ನೇನು ಪೂಜೆ ಏನು ಮಾಡಬೇಕಾದ್ದಿಲ್ಲ. ಆದ್ದರಿಂದ ಇದನ್ನು ಮಾಡ್ತಾ ಇದ್ದೇವೆ ಅಷ್ಟೇ. 47ನೇ ಕಾರಿಕೆ ಗೌಡಪಾದ. ಓಂ ರುಜುವಕ್ರಾದಿಕಾಭಾಸಂ ಅಲಾತಸ್ಪಂದಿತಂ ಯಥಾ ಗ್ರಹಣಗ್ರಾಹಕಾಭಾಸಂ ವಿಜ್ಞಾನಸ್ಪಂದಿತಂ ಯಥಾ. ಓಂ ರುಜುವಕ್ರಾದಿಕಾಭಾಸಂ ಅಲಾತಸ್ಪಂದಿತಂ ಯಥಾ ಗ್ರಹಣಗ್ರಾಹಕಾಭಾಸಂ ವಿಜ್ಞಾನಸ್ಪಂದಿತಂ ಯಥಾ. ನೋಡಿ, ಇದಕ್ಕೆ ಸ್ವಾಮಿಪಾದರು ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಏನವರು ಎಡಿಟ್ ಮಾಡಿರ್ತಕ್ಕಂಥ ವೈಖರಿ, ಆ ಹೆಡ್ಡಿಂಗು, ಫುಟ್ನೋಟು, ಆ ಕ್ರಮ, ಪ್ರತಿಯೊಂದಕ್ಕೂ ತಲೆಬರಹಗಳು. ಇದಕ್ಕೆ ನೋಡಿ, ಜಾತ್ಯಾದೀನಾಂ ಅಪರಮಾರ್ಥತ್ವೇ ದೃಷ್ಟಾಂತಹ. ಗೌಡಪಾದರ ಅಜಾತಿವಾದ ಯಾವುದೊಂದು ಕೂಡ ಹುಟ್ಟಿಲ್ಲ, ಹುಟ್ಟುವಂತಕ್ಕಂಥದ್ದೇ ಇಲ್ಲ. ಇದಕ್ಕೆ ಈ ಜಾತಿ, ಈ ಹುಟ್ಟು ಅಂತಕ್ಕಂಥದ್ದು ಯಾವುದು? ಅಪರಮಾರ್ಥ. ಇದು ಪರಮಾರ್ಥ ತತ್ವ ಅಲ್ಲ.
ಯಾವುದು ಒಂದು ಇದು ಏನು ಇದು ಏನು ಮಾಯಾ ಸ್ವಪ್ನದಂತೆ ಇರತಕ್ಕಂಥದ್ದು ಅಪರಮಾರ್ಥ. ಈ ಜಾತಿ ಮುಂತಾದವುಗಳು ಅಪರಮಾರ್ಥವಾಗಿದೆ ಎನ್ನುವುದಕ್ಕೆ ದೃಷ್ಟಾಂತವನ್ನ ಗೌಡಪಾದರು ಈಗ ಕೊಡುತ್ತಿದ್ದಾರೆ. ಇದು ಸ್ವಾಮಿಗಳ ವಾಕ್ಯ, ಇದು ವಿವರಣೆ ನೋಡಿ. ಯಥೋಕ್ತಂ ಪರಮಾರ್ಥ ದರ್ಶನಂ ಪ್ರಪಂಚಯಿಷ್ಯನ್ ಆಹಾ ಭಗವಾನ್ ಗೌಡಪಾದ ಅಂದರೆ ಹಿಂದೆ ಹೇಳಿರತಕ್ಕಂತಹ ಈ ಪರಮಾರ್ಥ ದರ್ಶನ ಯಾವುದದು ಅಜಾತಿವಾದ, ಅದೇ ಪರಮಾರ್ಥ ದರ್ಶನ. ಅದನ್ನು ಪ್ರಪಂಚಯಿಷ್ಯನ್ ಅದನ್ನು ವಿವರಿಸುವುದಕ್ಕೋಸ್ಕರ, ಅದನ್ನು ತಿಳಿಯಪಡಿಸುವುದಕ್ಕೋಸ್ಕರ ಭಗವಾನ್ ಗೌಡಪಾದರು ಹೇಳ್ತಾ ಇದ್ದಾರೆ. ಯಥಾ ಹಿ ಲೋಕೆ ಅಲಾತ ಸ್ಪಂದಿತಂ ಉಲ್ಕಾಚಲನಂ ರುಜುವಕ್ರಾದಿಕಾಭಾಸಂ ಅಪ್ರಚ್ಯುತ ಸ್ವಭಾವಮೇವ ಅಲಾತಂ ಅಸತ್ಯ ನಾನಾ ಪ್ರಕಾರೈ ಆಭಾಸಯತಿ ಇತ್ಯರ್ಥ. ಹೇಗೆ ಉರಿತಾ ಇರ್ತಕ್ಕಂತಹ ಕೊಳ್ಳಿ ಯಾವ ಕಡೆ ತಿರುಗುತ್ತೋ ಆ ಒಂದು ಆಕಾರ ಆಗುತ್ತೆ, ಅದೇ ರೀತಿ ಇದು ಆಭಾಸ ರೂಪವಾಗಿದೆ ಎಂಬತಕ್ಕಂಥದ್ದು ಇದು. ಇದರ ಒಂದು ವಿವರಣೆಯನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಮತ್ತೊಂದು ಬಾರಿ ಆ ಒಂದು